ಮಹಾಮಾತೆ ಶ್ರೀ ಶಾರದಾ ದೇವಿಯವರಲ್ಲಿ, ಪೂಜ್ಯಪಾದ ಶ್ರೀಮತ್ ಸ್ವಾಮಿ ವಿವೇಕಾನಂದರಲ್ಲಿ, ಸೀತಾ ಲಕ್ಷ್ಮಣ ಭರತ ಶತ್ರುಘ್ನ ಹನುಮತ್ ಸಮೇತ ಶ್ರೀರಾಮಚಂದ್ರನಲ್ಲಿ ಮೊಟ್ಟ ಮೊದಲಿಗೆ ಪ್ರಣಾಮಗಳನ್ನು ಹೇಳ್ತೇನೆ. ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಎಲ್ಲ ಪರಮ ಪ್ರೀತಿಯ ಸೋದರ ಸನ್ಯಾಸಿಗಳೇ, ಸನ್ಮಾನ್ಯ ಶ್ರೀ ನಾಗರಾಜರವರೇ, ಸನ್ಮಾನ್ಯ ಶ್ರೀ ಶಿವಶಂಕರ್ರವರೇ, ಚಂದ್ರಶೇಖರ್ರವರೇ, ಸೋಮಶೇಖರ್ರವರೇ, ಸನ್ಮಾನ್ಯ ಶ್ರೀ ನಾಯಕರವರೇ, ಇನ್ನೂ ಬಹಳಷ್ಟು ಜನ ಬಂದಿದ್ದಾರೆ, ಎಲ್ಲೋ ಕೂತಿರ್ತಾರೆ ಪಾಪ. ಮತ್ತು ಎದುರುಗಡೆ ಇದ್ದರೂ ಕೆಲವು ಸಲ ಹೆಸರುಗಳು ಗೊತ್ತಾಗಲ್ಲ. ಎಲ್ಲ ಗೌರವಾನ್ವಿತ ಆಶ್ರಮದ ಭಕ್ತ ಸಮುದಾಯವೇ, ತೈತ್ರೇಯ ಉಪನಿಷತ್ತಿನಲ್ಲಿ ಡಿಗ್ರಿ ಮುಗಿಸ್ಕೊಂಡು ಮನೆಗೆ ವಾಪಸ್ ಹೋಗ್ತಾ ಇರ್ತಕ್ಕಂಥ ಆವತ್ತಿನ ಗ್ರ್ಯಾಜುಯೇಟ್ಸ್ ಇದಾರಲ್ಲ, ಅವರಿಗೆ ಒಂದು ಕಾನ್ವೊಕೇಶನ್ ಅಡ್ರೆಸ್ ಬರುತ್ತೆ. ನೀವೆಲ್ಲ ಅರ್ಥ ಮಾಡ್ಕೋಬೇಕು. ಪಾಶ್ಚಾತ್ಯ ಜಗತ್ತಿಗೆ ಎಡಗೈ ಯಾವುದು ಬಲಗೈ ಯಾವುದು ಅಂತ ಗೊತ್ತಿಲ್ಲದೇ ಇದ್ದಷ್ಟು ಹಳೆಯ ಕಾಲದಲ್ಲಿ ನಮ್ಮ ದೇಶದಲ್ಲಿ ಯೂನಿವರ್ಸಿಟಿಗಳಿದ್ದವು, ಕಾನ್ವೊಕೇಶನ್ ಅಡ್ರೆಸ್ ಇತ್ತು. ಇವತ್ತಿನ ಕಾನ್ವೊಕೇಶನ್ ಅಡ್ರೆಸ್ ಹಾಗೆ ಗಂಟೆಗಳಗಟ್ಟಲೆ ಒಂದು 10 ಪುಟ ಬರ್ಕೊಂಡು ಬಂದು ಓದಿದ್ದಲ್ಲ. ಆವತ್ತಿನ ಕಾನ್ವೊಕೇಶನ್ ಅಡ್ರೆಸ್ನಲ್ಲಿ ವೇದಗಳಲ್ಲಿ ಸಂಪೂರ್ಣ ಪರಿಣಿತಿ ಹೊಂದಿರತಕ್ಕಂಥ, ಸಂಪೂರ್ಣ ಜ್ಞಾನ ಹೊಂದಿರತಕ್ಕಂಥ, ತಪಸ್ಸಿನ ಮೂಲಕ ಆ ಸತ್ಯಗಳನ್ನು ಅನುಭವಿಸಿಕೊಂಡಿರ್ತಕ್ಕಂಥ ಆಚಾರ್ಯನು ಸ್ನಾತಕರಿಗೆ ಸ್ನಾತಕ ಪದವಿ ಪಡ್ಕೊಂಡು ಮನೆಗೆ ಹೋಗ್ತಾ ಇರತಕ್ಕಂಥವ್ರಿಗೆ, ಮುಂದೆ ಗೃಹಸ್ಥ ಜೀವನವನ್ನೇ ಪ್ರಧಾನವಾಗಿ ನಡೆಸುವಂಥ ಜನರಿಗೆ ಈಗ ಒಂದು ಕೋಡ್ ಆಫ್ ಡಿಸಿಪ್ಲೈನ್ ಅಥವಾ ಒಂದು ಫಿಲಾಸಫಿ ಆಫ್ ಲೈಫ್, ನಿಮ್ಮ ಲೈಫ್ ಹೇಗಿರಬೇಕು ಅಂತ ಹೇಳಿ ಒಂದು ಅನುಶಾಸನವನ್ನು ಕೊಡ್ತಾನೆ ಅಂತ ಪ್ರಾರಂಭ ಆಗುತ್ತೆ. ವೇದಂ ಅನೂಚ್ಯ ಆಚಾರ್ಯ ಅಂತೆವಾಸಿನಂ. ಅಂತೆವಾಸಿನಂ ಅಂದರೆ ಸ್ಟೂಡೆಂಟ್ಸ್, ದೋಸ್ ಹ್ಯಾವ್ ಕಂಪ್ಲೀಟೆಡ್ ದೇರ್ ಡಿಗ್ರೀಸ್. ಅನುಶಾಸ್ತಿ, ಅನುಶಾಸನ, ಒಂದು ಕೋಡ್ ಆಫ್ ಕಾಂಡಕ್ಟ್, ಅಥವಾ ಇವತ್ತೇನೋ ಸಂವಿಧಾನ ಸಂವಿಧಾನ ಅಂತ ಕೂಗಾಡ್ತೀವಿ ನಾವು. ಆವತ್ತಿನ ಕಾಲದ ಸಂವಿಧಾನದ ತಿರುಳು ಲೈಫ್ ಹೇಗಿರಬೇಕು ಅಂತ ಹೇಳಿ ನಾನು 4 ವಿಚಾರಗಳನ್ನು ನಿಮ್ಗೆ ಹೇಳ್ತೇನೆ ಅಂತ ಋಷಿ ಹೇಳ್ತಾನೆ. 43 ವಾಕ್ಯಗಳನ್ನು ಮಾತಾಡ್ತಾನೆ. ಬಹಳ ಇಲ್ಲ, 43 ವಾಕ್ಯ. ಮೊದಲನೇ ವಾಕ್ಯ ಸತ್ಯಂ ವದ, ಎರಡನೇ ವಾಕ್ಯ ಧರ್ಮಂ ಚರ, ಮೂರನೇ ವಾಕ್ಯ ಸ್ವಾಧ್ಯಾಯ ಪ್ರಮದಃ, ಸ್ವಾಧ್ಯಾಯ ಪ್ರವಚನಾಂ ನ ಪ್ರಮದಿತವ್ಯಂ, ಸ್ವಾಧ್ಯಾಯಾನ್ಮ ಪ್ರಮದಃ ಮೂರನೇ ವಾಕ್ಯ. ಸತ್ಯಂ ವದ, ಧರ್ಮಂ ಚರ, ಸ್ವಾಧ್ಯಾಯಾನ್ಮ ಪ್ರಮದಃ. ಈ 3 ವಾಕ್ಯಗಳನ್ನು ನಾವು ಅರ್ಥ ಮಾಡ್ಕೊಂಡ್ಬಿಟ್ರೆ ಸಾಕು. ಶ್ರೀರಾಮಕೃಷ್ಣರ ಜೀವನ ಪೂರ್ತಿ, ಶಾರದಾ ಮಾತೆ ಜೀವನ ಪೂರ್ತಿ, ಸ್ವಾಮಿ ವಿವೇಕಾನಂದರು ತಮ್ಮ ಜೀವನದ ಪೂರ್ತಿ ಮಾಡಿದ್ದು ಈ 3 ಕೆಲಸಗಳನ್ನು. ಸತ್ಯಗಳನ್ನು ತಿಳಿತಾ ಬಾ, ಮೊದಲನೇದು. ಅದನ್ನೇ ನೋಡೋಣ ಮೊದಲು. ಪ್ರಕಾಶಾನಂದರು ಇವತ್ತಿನ ಕಾರ್ಯಕ್ರಮಕ್ಕೆ ಏನು ಹೆಸರಿಟ್ಟಿದ್ದಾರೆ? ಸತ್ಸಂಗ. ಸತ್ಸಂಗ ಅಂದ್ರೆ ಏನು ಗೊತ್ತಾ? ಸತ್ಯದೊಡನೆ ಸಹವಾಸ. ಸತ್ಯದೊಂದಿಗೆ 1-2 ಗಂಟೆ ಸಹವಾಸ ಮಾಡಬೇಕು ನಾವು. ಇವತ್ತು ಮಾಡಿದ್ವಿ.
ಯಾರ್ಯಾರ ಜೊತೆನೋ ಸಹವಾಸ ಮಾಡಿದ್ದೀವಿ, ಟೈಮ್ ಕಳಿತೀವಿ. ಸತ್ಯದ ಜೊತೆ ಟೈಮ್ ಕಳೆದಿದ್ದೀವಾ? ಈ ಪ್ರಪಂಚ ನಿಂತಿರೋದು ಸತ್ಯದ ಮೇಲೆ. ನಮಗೆ ಉಸಿರಾಡುವ ಆಮ್ಲಜನಕ ಅದು ಸತ್ಯದ ಒಂದು ರೂಪ. ನಮ್ಮೆಲ್ಲರ ತಾಯಿ ಸತ್ಯ. ಸತ್ಯವೇ ನನ್ನ ತಾಯಿ ತಂದೆ, ಸತ್ಯವೇ ನನ್ನ ಬಂಧು ಬಳಗ. ಹಸು, ಪುಣ್ಯಕೋಟಿ ಎನ್ನುವ ಹಸು, ಈ ದೇಶದ ಹಸು ತನ್ನ ಕರುವಿಗೆ ಹೇಳುತ್ತೆ, ಮಗು ಮಾತಿಗೆ ನಾನು ತಪ್ಪಲಾರೆ, ಹೋಗ್ತೀನಿ. ಯಾಕೆಂದ್ರೆ ಸತ್ಯಕ್ಕೆ ತಕ್ಕಂತೆ ನಾನು ನಡ್ಕೊಳ್ಬೇಕಾಗಿದೆ. ಮಾತು ಕೊಟ್ಬಿಟ್ಟಿದ್ದೇನೆ. ಅರ್ಜುನ, ತಾತನನ್ನು ಕೊಂದು ದೊಡ್ಡಪ್ಪನ ಮಕ್ಕಳನ್ನು ಕೊಂದು ಗುರುಗಳನ್ನು ಕೊಂದು ಯಾಕೆ? ಸತ್ಯಕ್ಕಾಗಿ ಬದುಕಬೇಕಾಗಿದೆ ನೀನು. ಇವರೆಲ್ಲ ಇವತ್ತಿನ ಈ ಜನ್ಮದ ಸಂಬಂಧಿಕರು, ಸಾವಿರಾರು ಜನ್ಮದ ಸಂಬಂಧಿಕರು, ಸಾವಿರಾರು ಜನ್ಮಗಳ ಜೊತೆ ನಮ್ಮ ಸಂಬಂಧಿಕರು ಯಾರು ಗೊತ್ತಾ? ಸತ್ಯ. ನಾನು ನನ್ನ ಸೋದರ ಮಾವನನ್ನು ಕೊಂದೆ. ಕೃಷ್ಣ ಅದನ್ನೇನು ಹೇಳಲ್ಲ. ನಾನು ಅಂತಂದ್ರೆ ನಾನು ಅಂತ ಅಂದ್ಕೊಂಡಿರೋದು, ಅಂದ್ಕೋಬೇಡಿ. ಅರ್ಜುನನಿಗೆ ಹೇಳಿದ್ದದು, ಕೊಂದು ನಿನ್ನ ಗುರುಗಳನ್ನ, ತಾತನನ್ನು ಕೊಲ್ಲು, ನನ್ನ ಸೋದರ ಮಾವನನ್ನು ಕೊಂದೆ, ಸೋದರತ್ತೆ ಮಗನನ್ನು ಕೊಂದೆ, ಇನ್ನೂ ಯಾರ್ಯಾರನ್ನೂ ಕೊಂದಿದ್ದಾನೆ. ಸಾಕು, ಟೈಮ್ ಆಗಿದೆ. ಯಾಕೆ? ಸತ್ಯವೇ ನಮ್ಮ ಬಂಧು. ಇದೆಲ್ಲ ನಾವು ತಿಳ್ಕೊಳ್ಳೇ ಇಲ್ಲ ಜೀವನದಲ್ಲಿ. ನಮ್ಮ ಬಂಧುಗಳು ಯಾರು? ಅರ್ಜುನನಿಗೆ ಗೊತ್ತಿರಲಿಲ್ವಾ ಬಂಧುಗಳು ಯಾರು ಅಂತ? ಇದೆಲ್ಲ ಯಾಕೆ ನಮಗೆ ಗೊತ್ತಾಗಲಿಲ್ಲ ಅಂದರೆ, ಪ್ರಕಾಶಾನಂದರ ಹಾಗೆ 10 ವರ್ಷಗಳ ಕಾಲ ಅಥವಾ ಶತಶತಮಾನಗಳ ಕಾಲ ನಮಗೆ ಸತ್ಯದೊಡನೆ ಒಂದು ಸ್ವಲ್ಪ ಟೈಮ್ ಕಳೆಯೋಣ. ಸತ್ಯದ ಸಂಘ, ಸತ್ಸಂಗ, ಸತ್ಯದ ಸಂಘ ಮಾಡೋಣ. ಸತ್ಯದ ಸಂಘ ಮಾಡಿದ ಏನು ಪ್ರಯೋಜನ? ಪ್ರತಿ ಸಮಸ್ಯೆಗೂ ಸತ್ಯದೊಡನೆ ಪರಿಚಯ ಮಾಡಿಕೊಳ್ಳಿಲ್ಲ ಅಂದರೆ, ಸತ್ಯಗಳನ್ನು ಪರಿಚಯ ಮಾಡಿಕೊಳ್ಳಿಲ್ಲ ಅಂದರೆ, ಸತ್ಯದ ಜೊತೆ ಟೈಮ್ ಕಳೀಲಿಲ್ಲ ಅಂದರೆ, ಸತ್ಯದ ಸಹವಾಸ ಮಾಡಲಿಲ್ಲ ಅಂದರೆ ಯಾವ ಸಮಸ್ಯೆಗೂ ಪರಿಹಾರ ಸಿಗಲ್ಲ. ಪ್ರತಿ ಸಮಸ್ಯೆಗೂ ಪರಿಹಾರ ಇರೋದು ಅಲ್ಲಿ. ಆದ್ದರಿಂದ ಮೊದಲನೇ ವಾಕ್ಯ ಆಚಾರ್ಯ ಕಾನ್ವೊಕೇಶನ್ ಅಡ್ರೆಸ್ ಅನ್ನು ಹೇಳ್ತಾ ಇದ್ದಾನೆ, ಸತ್ಯದ ಜೊತೆ ಟೈಮ್ ಕಳೆಯೋದನ್ನು ಕಲ್ತ್ಕೋ. ಸತ್ಯಂ ವದ ಅಂದರೆ ಸತ್ಯವನ್ನು ಹೇಳು ಅಂತ. ಆದರೆ ಸಂಸ್ಕೃತದಲ್ಲಿ ನಾವು ಹಲವಾರು ಸೂಚ್ಯಾರ್ಥ ಅಂತ ಒಂದಿದೆ. ಸಂಸ್ಕೃತ ಭಾಷೆಯೇ ಅಷ್ಟೇ ಅಲ್ಲ, ಧ್ವನಿ ಅಂತ ಬರುತ್ತೆ. ಪೊಯಟ್ರಿ, MA ಇಂಗ್ಲೀಷ್ ಓದಿರ್ತಕ್ಕಂಥವ್ರಿಗೆ ಇದೊಂದು ಸಬ್ಜೆಕ್ಟ್ ಇರುತ್ತೆ. ಕನ್ನಡ MA ಅನ್ನಲ್ಲಿ ಇದೆಯೋ ಇಲ್ಲೋ ಗೊತ್ತಿಲ್ಲ. ಇಂಗ್ಲೀಷ್ MA ಓದೋ ವ್ಯಕ್ತಿಗಳಿಗೆ ಇದು ಸಬ್ಜೆಕ್ಟ್ ಇರುತ್ತೆ. ವಾಟ್ ಈಸ್ ದಿ ಟೋನ್ ಆಫ್ ದಿ ಪೊಯಟ್? ಏನು ಹೇಳೋಕೆ ಹೊರಟಿದ್ದಾನೆ ಕವಿ? ಕವಿ ಅವನು ಹೇಳುವ ಮಾತುಗಳು, ಆ ಪದಗಳ ಅರ್ಥ ಒಂದಿರುತ್ತೆ, ಆದರೆ ಅವನ ನಿಜವಾದ ಟೋನ್ ಏನು? ಎಷ್ಟೋ ಸಂದರ್ಭಗಳಲ್ಲಿ ನಮ್ಮ ಮಾತಿಗೆ ತಕ್ಕಂತೆ ನಮ್ಮ ಟೋನ್ ಇರಲ್ಲ. ಹಾಗೆ ತಗೋಬಾರ್ದು. ತಾಯಿ ಮಗ ಚೆನ್ನಾಗಿ ಓದಲಿಲ್ಲ ಅಂದರೆ ಹಾಳಾಗಿ ಹೋಗಿ ಎಲ್ಲಾದರೂ ಉಪವಾಸ ಬಿದ್ದು ಸಾಯಿ, ನಿನಗೆ ಊಟನೇ ಕೊಡಲ್ಲ ಅಂತ ತಾಯಿ ಅಂದರೆ, ಊಟದ ಟೈಮ್ಗೆ ಅವನೇನಾದರೂ ಬರಲಿಲ್ಲ ಅಂದರೆ ಇವಳೇ ಹುಡ್ಕೊಂಡು ಹೋಗ್ತಾಳೆ. ಉಪವಾಸ ಬಿದ್ದು ಸಾಯಿ, ಇವತ್ತು ನಿನಗೆ ಊಟ ಹಾಕಲ್ಲ ಅಂತ ಬೈದಿರ್ತಾಳೆ ಅವಳೇ. ಆದರೆ ಊಟದ ಟೈಮ್ ಮಗ ಬರಲಿಲ್ಲ ಅಂದರೆ ಕಣ್ಣೀರು ಹಾಕ್ಕೊಂಡು ಹುಡ್ಕೊಂಡು ಹೋಗ್ತಾಳೆ. ಅವಳ ಮಾತೇ ಅದು. ಅವಳ ಮಾತಿನ ಅರ್ಥ ಅವನು ಉಪವಾಸ ಬೀಳಬೇಕು, ಆದರೆ ಟೋನ್ ಅದಲ್ಲ. ಇದು ಸೂಕ್ಷ್ಮಾರ್ಥ. ಹಾಗೆ ಸತ್ಯಂ ವದ ಅಂದರೆ ಬರೀ ಸತ್ಯ ಮಾತಾಡುವಂತಲ್ಲ, ಹಾಗೆ ನೇರವಾಗಿ ಕಾಣೋದು. ಹಾಗೆ ಸತ್ಯಗಳನ್ನು ಪರಿಚಯಿಸ್ಕೋ, ಅಲ್ಲಿ ಮಾತ್ರ ಪರಿಹಾರವಿದೆ. ಅದಕ್ಕಾಗಿ ಇವತ್ತಿನ ಕಾರ್ಯಕ್ರಮ ಅದನ್ನು ಪರಿಚಯ ಮಾಡಿಕೊಡುವುದಕ್ಕಾಗಿ ರಾಮಕೃಷ್ಣರು ಬಂದಿದ್ದು, ಶಾರದಾ ಮಾತೆ ಬಂದಿದ್ದು, ವಿವೇಕಾನಂದರು ಬಂದಿದ್ದು. ಎರಡನೇ ವಾಕ್ಯ ಏನಿದೆ? ಧರ್ಮಂ ಚರ. ಅದನ್ನು ನಾನು ಎಕ್ಸ್ಪ್ಲೈನ್ ಮಾಡಲ್ಲ, ಟೈಮ್ ಇಲ್ಲ. ಮೂರನೇ ವಾಕ್ಯ ಏನಿದೆ? ಸ್ವಾಧ್ಯಾಯಾನ್ಮ ಪ್ರಮದಃ. ಅದರ ಅರ್ಥನೂ ಅಷ್ಟೇ, ಸೂಕ್ಷ್ಮಾರ್ಥ ತಗೋಬೇಕು. ಪದಗಳನ್ನೇ ಅರ್ಥ ತಗೊಂಡ್ಬಿಟ್ರೆ ನಿನ್ನ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತಹ ವಿಷಯಗಳು ಏನೇನಿದೆಯೋ, ಡಾಕ್ಟ್ರ, ವೈದ್ಯ ವೃತ್ತಿಗೆ ಸಂಬಂಧಪಟ್ಟಂಥ ಬುಕ್ಸ್, ನಾಲೆಡ್ಜ್, ಇಂಜಿನಿಯರ್ ಸಂಬಂಧಪಟ್ಟಂಥ ನಾಲೆಡ್ಜ್, ಇದನ್ನೆಲ್ಲ ಇನ್ನಿಲ್ಲದಂತೆ ಆ ನಾಲೆಡ್ಜ್ನಲ್ಲಿ ನೀನು ಶ್ರೀಮಂತಿಕೆಯನ್ನು ಗಳಿಸು. ನಾಲೆಡ್ಜ್ ಜಾಸ್ತಿ ಮಾಡ್ಕೋ.
ನಿನ್ನ ಕ್ಷೇತ್ರಕ್ಕೆ ಸಂಬಂಧಪಟ್ಟ ಎಲ್ಲ ನಾಲೆಡ್ಜನ್ನು ಸಂಬಂಧಪಟ್ಟ ಪುಸ್ತಕಗಳನ್ನೆಲ್ಲ ಓದಿ ಅವ್ರಿವ್ರ ಜೊತೆ ಚರ್ಚೆ ಮಾಡಿ, ಸೆಮಿನಾರ್ ಮಾಡಿ, ಡಿಸ್ಕಷನ್ಸ್ ಮಾಡಿ, ಥೀಸಿಸ್ ಬರೆದು ಏನೇನೋ ಮಾಡಿ, PhD ಮಾಡಿ, ಆ ಕ್ಷೇತ್ರದಲ್ಲಿ ಏನೇನು ನಾಲೆಡ್ಜ್ ಇದೆಯೋ ಅದನ್ನೆಲ್ಲ ತಗೋ. ಇದು ಹೊರಗಡೆಗೆ ಕಾಣುವ ಅರ್ಥ. ನಿಜಾರ್ಥ ಏನು ಗೊತ್ತಾ? ಸೂಕ್ಷ್ಮಾರ್ಥ ಏನು ಗೊತ್ತಾ? ನಿನ್ನನ್ನೇ ನೀನು ನಿರಂತರ ಆತ್ಮವಿಶ್ಲೇಷಣೆ ಮಾಡ್ಕೋ. ನನ್ನ ಬದುಕು ಹೇಗಿದೆ? ಸ್ವಾಧ್ಯಾಯ. ನಿನ್ನನ್ನು ನೀನು ಅಧ್ಯಯನ ಮಾಡು. ಬೆಳಗ್ಗೆ ಎದ್ದಾಗಿಂದ ಸಾಯಂಕಾಲದವರೆಗೆ ನಾನು ಹೇಗೆ ಬದುಕ್ತಾ ಇದ್ದೀನಿ? ಸತ್ಯವನ್ನು ಹೇಳ್ತಾ ಇದ್ದೀನಾ? ಮೊದಲನೇ ಡಿಸಿಪ್ಲಿನ್ ಏನು? ಸತ್ಯವನ್ನು ಹೇಳು. ರಾಮಕೃಷ್ಣರ ಜೀವನದಲ್ಲಿ ಅವರು ಬಹಳ ಒತ್ತು ಕೊಟ್ಟಿದ್ದು ಸತ್ಯಕ್ಕೆ. ನಾವು ಅಪಚಾರ ಮಾಡಬಾರದು. ಜಪ ಮಾಡ್ತೀವಿ, ದೇವಸ್ಥಾನಕ್ಕೆ ಹೋಗ್ತೀವಿ, ಪೂಜೆ ಮಾಡ್ತೀವಿ, ಸುಳ್ಳು ಹೇಳ್ತಾ ಇರ್ತೀವಿ. ಯಾಕೋ ಸ್ವಾಮೀಜಿ ಇಷ್ಟೆಲ್ಲ ಪೂಜೆ ಮಾಡಿದ್ರು ಭಗವತ್ ಕೃಪೆ ನಮ್ಮ ಮೇಲೆ ಆಗ್ಲಿಲ್ವಲ್ಲ? ಎಷ್ಟು ಬೀಜ ಬಿತ್ತಿದ್ರೆ ಏನು? ಹೊಲದಲ್ಲಿ ಹೊಲ ತುಂಬ ಕಸ ಇದ್ರೆ, ಕೊಳೆ ಇದ್ರೆ, ಪಾರ್ಥೇನಿಯಂ ಗಿಡ ಬೆಳೆದಿದ್ರೆ, ಇನ್ನು ಉತ್ತರ ಕರ್ನಾಟಕ ಭಾಷೆಯಲ್ಲಿ ಹೇಳಬೇಕು ಅಂದರೆ ಇನ್ನು ಏನೇನೋ ಇದೆ ಆ ಕಸಕ್ಕೆ. ಅದಲ್ಲ, ಏನೇನೋ ಇದೆ. ಕುಂಟೆ ಹೊಡೆದಿಲ್ಲ, ಮತ್ತು ರೆಂಟೆ ಹೊಡೆದಿಲ್ಲ, ಏನೇನೋ ಬಿಡಿ. ಒಂದು ಚೂರು ಕಲ್ಟಿವೇಟ್ ಮಾಡಿಲ್ಲ ಹೊಲನ. ಒಳ್ಳೆ ಬೀಜ ಬಿತ್ತಿದೀಯ, ಒಳ್ಳೆ ಮಂತ್ರ ತಗೊಂಡಿದ್ದೀವಿ, ಆದರೆ ನಮ್ಮ ಮನಸ್ಸು ಹಾಳು ಬಿದ್ದಿದೆ. ಅಲ್ಲಿ ಸತ್ಯವ್ರತ ಇಲ್ಲ, ಸತ್ಯನಿಷ್ಠೆ ಇಲ್ಲ. ಸ್ವಾಮೀಜಿಗಳು ಹೇಳಿದರು, ಭೂತದಯ ಪಶ್ಚಾತ್ತಾಪ ಇರಬೇಕು. ಯಾವುದೇ ಪ್ರಾಣಿಗೆ ನಮ್ಮಿಂದ ತೊಂದರೆಯಾಗಿರಬಾರದು. ಬಡವನ ಹೊಟ್ಟೆಗೆ ಒಂದು ಚೂರು ಊಟ ಕೊಡುವ ಹಾಗಿರಬೇಕು. ಯಾರಾದರೂ ಹತ್ಕೊಂಡು ಬಂದರೆ ಅವರ ಕಣ್ಣೀರು ಒರೆಸೋ ಹಾಗಿರಬೇಕು. ಸ್ವಲ್ಪ ಏನಾದರೂ ತೊಂದರೆಯಲ್ಲಿ ಇದ್ದವರಿಗೆ ನಾವು ಸಾಂತ್ವನ ಕೊಡೋ ಹಾಗಿರಬೇಕು. ಒಂದು ಪುಟ್ಟ ಸಹಾಯ ಮಾಡುವಷ್ಟು ನಮಗೆ ಒಂದು ಹೃದಯವಂತಿಕೆ ಇರಬೇಕು. ರಾಮಕೃಷ್ಣರು ಇನ್ನೂ ಗದಾಧರ 8 ವರ್ಷದ ಹುಡುಗ ಆಗಿದ್ದಾಗ ಅವ್ರ ಅಣ್ಣನಿಗೆ ಹೇಳ್ತಾರೆ, ಅಣ್ಣ, ಧನಿಗೆ ಮಾತು ಕೊಟ್ಟಿದ್ದೇನೆ, ನಾನು ಮೊದಲ ಭಿಕ್ಷೆ ತಗೊಳ್ತೀನಿ. ಉಪನಯನದ ಕಾಲದಲ್ಲಿ ಮೊದಲನೇ ಭಿಕ್ಷೆ. ಧನಿ ಅಂತಂದ್ರೆ ಚಂದ್ರಮಣಿಯ ಸೇವಕಿ, ಸಖಿ, ಒಂದು ರೀತಿ ಸ್ನೇಹಿತೆ ಕೂಡ. ಅವಳಿಗೆ ಗದಾಧರ ಮಾತು ಕೊಟ್ಬಿಟ್ಟಿದ್ದಾನೆ, ನನಗೆ ಉಪನಯನ ಮಾಡ್ತಾರೆ, ಗಾಯತ್ರಿ ಮಂತ್ರೋಪದೇಶ ಎಲ್ಲ ಮಾಡ್ತಾರೆ. ಆ ಕಾಲದಲ್ಲಿ ಈ ಧನಿನೇ ಕೇಳ್ತಾಳೆ, ಗದಾಯ್, ನಿನಗೆ ಪ್ರಥಮ ಭಿಕ್ಷೆ ನಾನೇ ಕೊಡ್ತೀನಿ. ಉಪನಯನ ಕಾರ್ಯಕ್ರಮ ನೀವು ನೋಡಿದ್ರೆ ಗೊತ್ತಾಗುತ್ತೆ. ಪ್ರಥಮ ಭಿಕ್ಷೆ ಸಾಮಾನ್ಯವಾಗಿ ತಾಯಿ ಕೊಡೋದು, ಆದರೆ ಇಲ್ಲಿ ತಾಯಿ ವಿಧವೆ ಆಗಿಬಿಟ್ಟಿದ್ದಾಳೆ, ಬೇರೆ ಯಾರಾದರೂ ಕೊಡಬೇಕು. ಈ ಧನಿಗೆ ಹೇಳಿಬಿಟ್ಟಿದ್ದಾರೆ ರಾಮಕೃಷ್ಣರು, ಗದಾಧರ ಹೇಳಿಬಿಟ್ಟಿದ್ದಾನೆ, ಪ್ರಥಮ ಭಿಕ್ಷೆ ನಿನ್ನ ಕಡೆ ತಗೊಳ್ತೀನಿ. ರಾಮಕುಮಾರ ಹೇಳ್ತಾನೆ, ನೋಡಪ್ಪ, ಆಗಿನ ಕಾಲ ಸಿಕ್ಕಾಪಟ್ಟೆ ಸಂಪ್ರದಾಯ, ಅದರಲ್ಲೂ ಬಂಗಾಳಿ ಬ್ರಾಹ್ಮಣರು, ಅವ್ರ ಬಗ್ಗೆ ಅವ್ರು ಎಂಥ ಮಡಿವಂತಿಕೆ ಅಂತ ಒಂದು ಮಾತಿದೆ. ಬಂಗಾಳಿ ಬ್ರಾಹ್ಮಣ ವಿಧವೆಯರು ಅದು ಎಂಥ ಮಡಿವಂತಿಕೆ ಅಂದರೆ, ಉಪ್ಪು ತಗೊಳ್ಬೇಕಾದರೂ ನೀರಲ್ಲಿ ತೊಳೆದು ತಗೊಳ್ತಾರೆ. ಇಂಥ ಮಡಿವಂತ ಮನೆ ರಾಮಕೃಷ್ಣರು. ಅದು ಹೇಗೆ ಅವರು, ಇವಳು ಧನಿ ಕಮ್ಮಾರಳು, ಅವಳು ಬ್ರಾಹ್ಮಣರು ಕೂಡ ಅಲ್ಲ. ಈಗ ಇದೆಲ್ಲ ನಮಗೆ ಏನಪ್ಪ ಇದು ಅಂತ ಅನಿಸ್ಬೋದು, 170 ವರ್ಷಗಳ ಹಿಂದಿನ ಮಾತು. ರಾಮಕುಮಾರ್ ಹೇಳ್ತಾನೆ, ದೊಡ್ಡಣ್ಣ, ತಂದೆ ಇಲ್ಲ, ತಂದೆ ಜಾಗದಲ್ಲಿ ಅವನೇ ನಿಂತ್ಕೋಬೇಕು, ಗದಾಯ್ ಹಾಗೆಲ್ಲ ಮಾಡೋ ಹಾಗಿಲ್ಲ. ಆವಾಗ ಗದಾಯ್ ಹೇಳ್ತಾನೆ, ಅಣ್ಣ, ಯಾವಾಗ ನಾನು ಸತ್ಯಕ್ಕೆ ಅಪಮಾನ ಮಾಡ್ತೀನೋ, ನಾನು ಕೊಟ್ಟ ವಾಕ್ ಪಾಲಿಸದೆ, ವಾಗ್ದಾನವನ್ನು ನಾನು ಕೊಟ್ಟ ಮೇಲೆ ಅದನ್ನು ಪಾಲಿಸದೆ ಅದನ್ನು ಮುರಿತೀನೋ, ಮಾತು ಮುರಿತೀನೋ, ಆವಾಗ ನಾನು ಸ್ವೀಕರಿಸಿದಂಥ ಗಾಯತ್ರಿ ಮಂತ್ರ ನಿಜಕ್ಕೂ ನನಗೆ ಫಲಿಸುತ್ತಾ? ಯಾರ ಮನಸ್ಸಿನಲ್ಲಿ ಸತ್ಯ ನಿಷ್ಠೆ ಇಲ್ವೋ ಆ ಮನಸ್ಸಿನಲ್ಲಿ ಮಂತ್ರ ಜಪ ಮಾಡಿದಾಗ ಆ ಮಂತ್ರ ನಿಜಕ್ಕೂ ಕೂಡ ಫಲ ಕೊಡುತ್ತಾ? ನಾನೇನು ಮಾತಾಡ್ತಾ ಇದ್ದೀನಿ ಗೊತ್ತಾ? ರಾಮಕೃಷ್ಣರ ಜೀವಮಾನದಲ್ಲಿ ನಾವು ನೋಡೋದು ಆ ಕಡೆ ಆಧ್ಯಾತ್ಮಿಕ ಸಾಧನೆ, ಆಧ್ಯಾತ್ಮಿಕ ಆಚರಣೆ 100ಕ್ಕೆ 100 ಅದಕ್ಕೆ ಒಪ್ಪುವಂತಹ ಪ್ರತಿನಿತ್ಯದ ಜೀವನ, ಗ್ಯಾಪೇ ಇಲ್ಲ. ಆ ಕಡೆ ಧಾರ್ಮಿಕ ಜೀವನ, ಈ ಕಡೆ ವ್ಯಾವಹಾರಿಕ ಜೀವನ.
ಆಧ್ಯಾತ್ಮಿಕ ಜೀವನ ವ್ಯಾವಹಾರಿಕ ಜೀವನಕ್ಕೆ ಒಂದು ಚೂರು ಗ್ಯಾಪ್ ಇಲ್ಲ. ಇವತ್ತು ನಮಗಿರೋ ದೊಡ್ಡ ಪ್ರಾಬ್ಲಮ್ ಅದು. ಇವರು ದಿನಾ ಪೂಜೆ ಮಾಡ್ತಾರಲ್ಲ, ಇಷ್ಟು ಸ್ವಾರ್ಥಿಗಳ, ಇಷ್ಟು ಸಂಕುಚಿತ ಬುದ್ಧಿಯ. ಇವತ್ತು ಧರ್ಮ ಅಂತಂದ್ರೆ ಯಾವ ದುರ್ಗತಿ ಬಂದ್ಬಿಟ್ಟಿದೆ ಅನ್ನೋದು ಪ್ರತಿನಿತ್ಯ ನೋಡ್ತೇವೆ. ಇವರು ಅವರನ್ನು ನಮ್ಮ ಆಚರಣೆ ಬಿಟ್ಟು ಬೇರೆ ಎಲ್ಲ ಆಚರಣೆಗಳು ತಪ್ಪು. ನಾವು ಏನು ಆಚರಣೆ ಮಾಡ್ತೀವಿ ಅದೊಂದೇ ಸರಿಯಾದ ಆಚರಣೆ, ಬೇರೆಲ್ಲರ ಆಚರಣೆಗಳು ತಪ್ಪು. ಯಾಕೆ? ಆ ಕಾನ್ವೊಕೇಶನ್ ಅಡ್ರೆಸ್ನಲ್ಲಿ ಆ 43 ವಾಕ್ಯಗಳೇನು ಹೇಳಿದಾರೋ ಒಂದು ನಯಾ ಪೈಸೆಯೂ ಇವರೇನು ವಿಚಾರ ಮಾಡೋಕೆ ಹೋಗಲಿಲ್ಲ. ಹೋಗದವರು ವಿಚಾರಣೆ ಮಾಡಲಿಲ್ಲ. ಸತ್ಯಂ ವದ ಅವರ ಜೀವಮಾನದಲ್ಲೇ ಬರಲಿಲ್ಲ. ಯಾಕೆ? ಬಂದಿದ್ದಿದ್ರೆ ನಿಜಕ್ಕೂ ಸತ್ಯ ಯಾವುದು? ನನ್ನ ಆಚರಣೆ ಸತ್ಯವೋ ಅವರ ಆಚರಣೆ ಸತ್ಯವೋ? ಅವರ ಆಚರಣೆ ತಪ್ಪು ಅಂತ ನಾನು ಹೇಳಬೇಕಾದ್ರೆ ನಾನು ನೋಡಿದ್ದೀನ, ವೆರಿಫೈ ಮಾಡಿದ್ದೀನ? ರಾಮಕೃಷ್ಣರು ಪೂಜೆ ಮಾಡ್ತಾ ಸುಮ್ಮನೆ ಹಾಗೆ ಕೂತ್ಕೊಂಡ್ಬಿಟ್ರ? ಅಮ್ಮ ಪ್ರತಿನಿತ್ಯವೂ ನಾನು ಪೂಜೆ ಮಾಡ್ತೀನಲ್ಲ, ನಿಜಕ್ಕೂ ನೀನು ಇದ್ದೀ ಏನೂ ಇಲ್ಲಿ? ಅಥವಾ ನಾನು ಸುಮ್ಮನೆ ಪೂಜೆ ಮಾಡ್ತಾ ಇದ್ದೀನ? ಅಮ್ಮ ನೀನು ಇರೋದು ನಿಜಕ್ಕೂ ನಿಜನಾ? ಎಲ್ಲ ಹೇಳ್ತಾ ಇದ್ದಾರೆ, ನಾನು ಕೂಡ ನಂಬಿದ್ದೀನಿ. ಆದರೆ ನನಗದು ಬೇಕಲ್ಲ, ನೀನು ಇದ್ದದ್ದೇ ಆದರೆ ನೀನು ಇರೋದು ನನಗೆ 100ಕ್ಕೆ 100 ಖಾತ್ರಿ ಆಗಬೇಕಲ್ಲ. ಖಾತ್ರಿ ಮಾಡಿಕೊಂಡ್ರು ಇಲ್ವೋ? ಅದರ ಆಧಾರದ ಮೇಲೆ ಮುಂದೆ ಬಂದಂಥ ಜನರಿಗೆ ಹೇಳಿದರು, ವಿಗ್ರಹದಲ್ಲಿ ಪರಮಾತ್ಮ 100ಕ್ಕೆ 100 ಇದ್ದಾನೆ. ನರೇಂದ್ರ ಒಬ್ಬ ಮನುಷ್ಯನ, ಅವನು ಒಬ್ಬ ಮನುಷ್ಯನ ನರೇಂದ್ರ. ನನ್ನ ಗುರುವಿನ ಒಂದು ಪದವನ್ನು ನಾನು ಪರೀಕ್ಷೆ ಮಾಡದೆ ಒಪ್ಕೊಂಡಿಲ್ಲ ನಿವೇದಿತ. ನನ್ನ ಮಾತುಗಳನ್ನು ಕೂಡ ನೀನು ಪರೀಕ್ಷೆ ಮಾಡು, ನನಗೇನು ಬೇಜಾರಿಲ್ಲ ಅಂತ ಹೇಳಿದ್ರು ಮುಂದೆ ವಿವೇಕಾನಂದ. ನಿವೇದಿತ ಹೇಳ್ತಾಳೆ, ಬೇರೆ ಶಿಷ್ಯರೆಲ್ಲ ನೀವು ಹೇಳಿದ್ದನ್ನು ಒಂದು ಸಲಕ್ಕೆ ಒಪ್ಕೊಂಡ್ಬಿಡ್ತಾರೆ, ನನ್ನ ಕೈಲಿ ಆಗ್ತಾನೇ ಇಲ್ಲ, ನಾನು ನಿಮ್ಮ ಜೊತೆ ಆರ್ಗ್ಯೂ ಮಾಡ್ತಾ ಇರ್ತೀನಿ. ಸಾಕಷ್ಟು ವಾದ ಮಾಡಿದವಳು. ಏನು ಯೋಚನೆ ಮಾಡಬೇಡ, ನನ್ನ ಗುರುವಿನ ಜೊತೆ 5 ವರ್ಷ ಇದೇ ರೀತಿಯಲ್ಲಿ ಹೆಣಗಾಡಿದ್ದೀನಿ ನಾನು. ಇದೇ ರೀತಿಯಲ್ಲಿ ಅವ್ರಿಗೂ ಕೂಡ ನೀನು ನನಗೆ ಯಾವ ರೀತಿ ಮಾತಾಡ್ತಾ ಇದೆಯೋ ಹಾಗೆ ನಾನು ಅವರು ಒಂದೊಂದು ವಾಕ್ಯವನ್ನು ಪರೀಕ್ಷೆ ಮಾಡಿದ್ದೇನೆ. ಅದರ ಫಲ ಏನು ಗೊತ್ತಾ? ಅವರ ಒಂದೊಂದು ಪದಕ್ಕೆ ಆಗಸದಷ್ಟು ವಿಶಾಲವಾದ ಅರ್ಥ ಕಾಣ್ತಾ ಇದೆ ನನಗಿವತ್ತು. ಅವರ ಒಂದು ವಾಕ್ಯದ ಬಗ್ಗೆ 3 ದಿನ ಮಾತಾಡ್ತೀನಿ ಅಂತ ತುರಿಯಾನಂದರಿಗೆ ಹೇಳಿ ವಿವೇಕಾನಂದರು ಆನೆಯೂ ದೇವರೇ ಮಾವತನೂ ದೇವರೇ ಅನ್ನುವ ರಾಮಕೃಷ್ಣರ ಕಥೆ ಮೇಲೆ ಹಗಲು ರಾತ್ರಿ 3 ದಿನ ಮಾತಾಡಿ ಇನ್ನೂ ಮುಗಿದಿಲ್ಲ ಕಣೋ, ಮಾತಾಡಲ್ಲ, ಇಲ್ಲಿಗೆ ನಿಲ್ಲಿಸಲ್ಲ ಅಂತ ಕೇಳಿದ್ರು. ಇಷ್ಟ ಅರ್ಥ ಇದೆಯಾ? ಆನೆಯೂ ದೇವರೇ ಮಾವುತನೂ ದೇವರೇ ಅಂತ ರಾಮಕೃಷ್ಣ ಹೇಳ್ತಾ ಇದ್ದ ಸಾಮಾನ್ಯ ಕಥೆಯಲ್ಲಿ ಇಷ್ಟ ಅರ್ಥ ಇದೆಯಾ? ಜ್ಞಾನಿಗಳಿಗೆ ಗೊತ್ತಾ? ವಿವೇಕಾನಂದರು 3 ದಿನ ಮಾತನಾಡಿದರು. ಇನ್ನೂ ಮಾತಾಡೋಕಿದೆ, ಇನ್ನು ಮಾತಾಡೋಕೆ ಉಳಿದಿದೆ. ಇಷ್ಟು ವಿಶಾಲವಾಗಿದೆ ಧರ್ಮ. ಸತ್ಯ ಇಷ್ಟು ಅದ್ಭುತ ಒಂದು ಕಥೆ. ಸತ್ಯದ ಪರಿಚಯ ಮಾಡ್ಕೊಳ್ಳೋಕೆ ಹೊರಟ್ರೆ ಈ ಕಥೆಯನ್ನು ಸಾಸಿವೆ ಕಾಳು ಕೂಡ ಅಲ್ಲ. ಸತ್ಯ ಒಂದು ಹಿಮಾಲಯವಾದರೆ ಈ ಕಥೆ ಒಂದು ಅಕ್ಕಿ ಕಾಳಲ್ಲ, ಒಂದು ಜೋಳದ ಕಾಳಲ್ಲ. 3 ಹಗಲು 3 ರಾತ್ರಿ ಅದಕ್ಕೆ ಎಕ್ಸ್ಪ್ಲೇಷನ್ ಕೊಡಬಹುದು. ಇದೆಲ್ಲ ಗೊತ್ತಿಲ್ಲದವರು ಏನೇನೋ ಹೇಳ್ತಾರೆ. ನಮ್ಮ ಆಚರಣೆ, ಅವರ ಆಚರಣೆ ಸರಿ ಇಲ್ಲ, ಅದನ್ನ ಯಾಕೆ ಮಾಡ್ತೀರಿ, ಇದನ್ನ ಯಾಕೆ ಮಾಡ್ತೀರಿ? ರಾಮಕೃಷ್ಣರ ಬಾಯಿನಲ್ಲಿ ಒಂದೇ ಒಂದು ದಿನವಾದರೂ ಒಂದೇ ಒಂದು ಸಂದರ್ಭದಲ್ಲೂ ಆ ಆಚರಣೆ ಸರಿ ಇಲ್ಲ ಅಂತ ಬರಲಿಲ್ಲ. ಹಲ್ಲಿ ಶಕುನವನ್ನೇ ನಂಬಿಕೊಂಡು ಇದನ್ನೇ ಒಂದು ಪೂಜೆ. ಹಲ್ಲಿ ಶಕುನ ಮಾಡಿದ್ರೆ ನನಗೆ ಒಳ್ಳೇದಾಗುತ್ತೆ, ನನಗೆ ಒಳ್ಳೇದಾಗುತ್ತಾ? ಓ ಹಲ್ಲಿಯೇ ನೀನು ಶಕುನ ಕೊಡು ಅಂತ ಕಾಯ್ತಾ ಇದ್ದಾನೆ ಅದರ ಭಕ್ತ. ಅದೇನಾದ್ರು ಲೊಚ್ಚ ಅಂದ್ಬಿಟ್ರು ಒಳ್ಳೇದಾಗುತ್ತೆ ನಡಿ ಅಂತ ಹೊರಟಿದಾನಲ್ಲ, ಅವನನ್ನು ಕೂಡ ಹೀಯಾಳಿಸಬೇಡ ರಾಮಕೃಷ್ಣ ಹೇಳ್ತಾರೆ. ಹಲ್ಲಿ ಶಕುನವನ್ನು ನೆಚ್ಚಿಕೊಂಡಿರ್ತಕ್ಕಂಥ ಶ್ರದ್ಧೆ, ಅವನ ಶ್ರದ್ಧೆಯನ್ನು ಕೂಡ ಕದಲಿಸಬೇಡ. ಯಾಕೆ? ಅದರಲ್ಲೂ ಅರ್ಥ ಇದೆ, ಅದರಲ್ಲೂ ಅರ್ಥ ಇದೆ. ಅವನೇನು ತಪ್ಪು ಮಾಡ್ತಿಲ್ಲ, ಆದರೆ ಇನ್ನೂ ಮುಂದಕ್ಕೆ ಹೋಗಬೇಕಾಗಿದೆ ಅವನಷ್ಟೇ. LKG ಮಗು ಮುಂದಕ್ಕೆ ಹೋಗಬೇಕಾಗಿದೆ. LKG ಸಿಲೆಬಸ್ಗೆ ಅರ್ಥವೇ ಇಲ್ವಾ? ಹೀಗೆ ಸಂಪೂರ್ಣ ಆಧ್ಯಾತ್ಮಿಕ ಸತ್ಯ ಮತ್ತು ಸಂಪೂರ್ಣ ವ್ಯಾವಹಾರಿಕ ಜೀವನ ಎರಡೂ ಕೂಡ ಮನುಷ್ಯನ ಜೀವನದಲ್ಲಿ ಎಷ್ಟು ಮುಖ್ಯ. ಜೀವನ ಅಂದರೆ ಏನು? ಬೆಳಗ್ಗೆ ಎದ್ದು ರಾತ್ರಿವರೆಗೆ ಏನೋ ಒಂದು 4 ಕೆಲಸ ಮಾಡ್ಕೊಂಡು ಸುಮ್ಮನೆ ಸಾವು ಬಂದಿನ ಆ ಕಡೆ ಹೋಗ್ಬಿಡೋದಾ? ರಾಮಕೃಷ್ಣರ ಜೀವನ ನೋಡಿದಾಗ ನಮ್ಗನ್ಸುತ್ತೆ, ಒಂದೊಂದು ದಿನವೂ ನಾವು ಅರ್ಥಪೂರ್ಣವಾಗಿ ಬದುಕಿದರೆ ಅದೇ ಒಂದು ತಪಸ್ಸು. ಜೀವನ ಬೇರೆ ಅಲ್ಲ, ತಪಸ್ಸು ಬೇರೆ ಅಲ್ಲ. ಪ್ರತಿ ಕ್ಷಣವೂ ಕೂಡ ಒಂದು ತಪಸ್ಸೇ. ಮತ್ತು ತಪಸ್ವಿಗೆ ಯಾವ ಒಂದು ಗತ್ತು ಗಾಂಭೀರ್ಯ, ಯಾವ ಜ್ಞಾನ
ಯಾವ ವ್ಯಕ್ತಿತ್ವದಲ್ಲಿ ಒಂದು ಶೋಭೆ, ಒಂದು ತೇಜಸ್ಸು, ವರ್ಚಸ್ಸು ಎಲ್ಲ ಬರುತ್ತೋ, ಪ್ರಾಮಾಣಿಕವಾದ ಪರಿಶುದ್ಧವಾದ ಜೀವನ ನಡೆಸ್ತಾ ಇರತಕ್ಕಂಥ ವ್ಯಕ್ತಿಯಲ್ಲೂ ಕೂಡ ಆ ಎಲ್ಲ ದೈವಿ ಗುಣಗಳು ಯಾವುದೇ ಯಾವ ವ್ಯತ್ಯಾಸವೂ ಇಲ್ಲ, ಸಂದೇಹವಿಲ್ಲದೆ ಅವನಲ್ಲಿ ವ್ಯಕ್ತವಾಗುತ್ತವೆ. ಇದು ಅನಾದಿ ಕಾಲದಿಂದ ಈ ದೇಶ ಜಗತ್ತಿಗೆ ತೋರಿಸ್ಕೊಂಡು ಬಂದಿದೆ. ಮಹಾಭಾರತದಲ್ಲಿ ಬರುವಂತಹ ಮಾಂಸದ ವ್ಯಾಪಾರಿ ಬೆಳಗ್ಗೆಯಿಂದ ಸಾಯಂಕಾಲದವರೆಗೆ ತಪಸ್ಸು ಮಾಡ್ತಾ ಇದ್ದಂಥ ಸನ್ಯಾಸಿಗೆ ಉಪದೇಶ ಮಾಡ್ತಾನೆ, ಆ ಸನ್ಯಾಸಿಯ ತಪ್ಪುಗಳನ್ನು ತಿದ್ದುತ್ತಾನೆ. ಮಹಾಭಾರತದಲ್ಲಿ ಬರುತ್ತೆ ಇದು. ಮಾಂಸದ ವ್ಯಾಪಾರಿ ಮೊದಲು ಅವನ ತಪ್ಪನ್ನು ತಿದ್ದುವುದು ಗೃಹಿಣಿ. ಯಃಕಶ್ಚಿತ್ ಒಂದು ಗೃಹಿಣಿ, ಆದರೆ ಅವಳು ಯಃಕಶ್ಚಿತ್ ಗೃಹಿಣಿ ಅಲ್ಲ, ಅವಳು ಒಂದು ರೀತಿ ತಪಸ್ವಿನಿ. ಹೇಗೆ ತಪಸ್ವಿನಿ? ಮನೆವಾರ್ತೆ ಕೆಲಸಗಳನ್ನು ಅಷ್ಟು ಅಚ್ಚುಕಟ್ಟಾಗಿ ಮಾಡಿಕೊಂಡು ಬಂದವಳು. ಮನೆವಾರ್ತೆ ಯೋಗ ಕರ್ಮಸು ಕೌಶಲಂ. ಯೋಗಕ್ಕೆ ಒಂದರ್ಥ ಇಲ್ಲ, ಯೋಗಕ್ಕೆ ಹಲವಾರು ಅರ್ಥಗಳಿದೆ. ಯೋಗಕ್ಕೆ ಹಲವಾರು ಅರ್ಥಗಳನ್ನು ಕೃಷ್ಣ ಕೊಟ್ಟಿದ್ದಾನೆ. ಅದರಲ್ಲಿ ಒಂದರ್ಥ ಕರ್ಮಸು ಕೌಶಲಂ. ಸಮತ್ವಂ ಯೋಗ ಉಚ್ಯತೆ. ದುಃಖ ಸುಖ, ಹೊಗಳಿಕೆ ತೆಗಳಿಕೆ ಯಾವುದರಲ್ಲೂ ಕೂಡ ಮನಸ್ಸಿನ ಸ್ಥಿಮಿತವನ್ನು ಕಳೆದುಕೊಳ್ಳದೆ ಪ್ರಶಾಂತವಾಗಿ ಸಮಬುದ್ಧಿಯಿಂದ ಕೂಡಿರ್ತಾನಲ್ಲ, ಅವನು ಕೂಡ ಯೋಗಿಯೇ. ಸಮತ್ವಂ ಯೋಗ ಉಚ್ಯತೆ. ಗೃಹಿಣಿ ಈ ತಪಸ್ವಿಗೆ ಬುದ್ಧಿ ಹೇಳಿದ್ಲು, ಓ ತಪಸ್ವಿ, ನೀನು ಬೆಳಗ್ಗೆಯಿಂದ ಸಾಯಂಕಾಲ ತಪಸ್ಸು ಮಾಡ್ತಾ ಇರಬಹುದು, ಆದರೆ ನೆನ್ಪಿಟ್ಕೋ, ನಾನು ಕೂಡ ಮನೆವಾರ್ತೆಯ ಕೆಲಸಗಳನ್ನು ಮಾಡಿ ನಿನ್ನಷ್ಟೇ ಯೋಗ ಸಿದ್ಧಿಯನ್ನು ಪಡೆದುಕೊಂಡಿದ್ದೇನೆ. ಹೇಗಮ್ಮ ನಿಮ್ಗೆ ಇಷ್ಟು ಯೋಗ ಸಿದ್ಧಿ ಬಂತು? ನನ್ನ ಗುರು ಹೇಳಿಕೊಟ್ಟಿದ್ದಾನೆ. ಯಾರು ನಿನ್ನ ಗುರು? ಇಲ್ಲೇ ಮಾರ್ಕೆಟ್ನಲ್ಲಿ ಮಾಂಸದ ವ್ಯಾಪಾರಿ. ಈ ಮಾಂಸ ಅಂತನೋ ಪದ ಕೇಳಿಬಿಟ್ರೆ ಹೋಗಿ ಕಿವಿ ತೊಳ್ಕೊಳ್ತೀವಿ ನಾವು. ಬೆಳಗ್ಗೆಯಿಂದ ಸಾಯಂಕಾಲದವರೆಗೆ 50 ಸುಳ್ಳು ಹೇಳ್ತೀವಿ, ಮಾಂಸ ಅನ್ನೋ ಪದ ಕೇಳಿಬಿಟ್ರೆ ಕಿವಿ ತೊಳ್ಕೊಳ್ತೀವಿ. ಆ ಪದ ಏನೋ ಉಚ್ಚಾರಣೆ ಮಾಡಿಬಿಟ್ರೆ ಹೋಗಿ ಬಾಯಿ ತೊಳ್ಕೊಳ್ತೀವಿ. ಇವೆಲ್ಲ ಸತ್ಯಗಳಲ್ಲ. ನಮ್ಮ ಆಚರಣೆಗಳಲ್ಲಿ ಸತ್ಯವೇ ಇಲ್ಲ. ಹಾಗಂತ ಹೇಳಿ ಯಾವುದೋ ಒಂದು ನಾನು ಬ್ರ್ಯಾಂಡ್ ಅಂಬಾಸಿಡರ್ ಆಗಿದ್ದೀನಿ ಅಂತಲ್ಲ. ಎಲ್ಲಿದೆ ಸತ್ಯ? ಸತ್ಯಗಳಿರೋದೇನೋ, ನಾವು ಬದುಕ್ತಾ ಇರೋದೇನೋ. ಇಷ್ಟೆಲ್ಲ ಇದೆಯಲ್ಲ ಸ್ವಾಮೀಜಿ ಈ ದೇಶದಲ್ಲಿ, ಆದರೂ ಯಾಕೆ ನಾವು ಇಷ್ಟೊಂದು ಹಿಂದುಳಿದಿದ್ದೀವಿ? ಆದರೂ ಯಾಕೆ ನಮ್ಮ ಧರ್ಮ ಇಷ್ಟೊಂದು ಕಷ್ಟಪಡ್ತಾ ಇದೆ? ನಿಮ್ಮ ಧರ್ಮವನ್ನು ನೀವು ಎಲ್ಲಿ ಪಾಲನೆ ಮಾಡಿದಿರಿ? ನಿಮ್ಮ ಧರ್ಮ ನಿಜಕ್ಕೂ ಏನು ಅಂತ ನಿಮ್ಗೆ ಗೊತ್ತಾದರೂ ಆಗಿದೆಯಾ? ನಿಮ್ಮ ಧರ್ಮವನ್ನು ನಿಜಕ್ಕೂ ನೀವು ಪಾಲನೆ ಮಾಡಿದ್ರೆ ಹೀಗಿರ್ತೀರಾ? ನಿಮ್ಮ ಪ್ರಕಾರ ಧರ್ಮ ಅಂದರೆ ಏನು? ನಮ್ಮ ಆಚರಣೆಗಳನ್ನು ಬಿಟ್ಟು ಬೇರೆಯವರ ಆಚರಣೆಗಳನ್ನು ಸಾಧ್ಯವಾದಷ್ಟು ಹೀಯಾಳಿಸುವುದು, ನಮ್ಮವರೇ ಸರಿ ಅಂತ ಅನ್ನೋದು, ಎಷ್ಟು ಸಂಕುಚಿತವೋ ಅಷ್ಟು ಸಂಕುಚಿತಗೊಳಿಸೋದು, ಬೇರೆಯವ್ರ ಮೇಲೆ ಬರದಂತೆ ಅಡ್ಡ ಮಾಡೋದು, ಅವರಲ್ಲಿರುವ ದುರ್ಗುಣಗಳನ್ನೇ, ಅವರಲ್ಲಿರುವ ಸಗುಣಗಳನ್ನು ದುರ್ಗುಣ ಅಂತ ಏನೇನೋ ಅಪಪ್ರಚಾರ ಮಾಡೋದು, ನಮ್ಮ ಜನರಲ್ಲಿರುವ ದುರ್ಗುಣಗಳನ್ನು ಹಾಡಿ ಹೋಳೋದು, ಅದನ್ನು ಸಗುಣಗಳು ಅಂತ ಭಾವಿಸೋದು. ಹೇಳ್ತಾ ಹೋದರೆ ರಾತ್ರಿ ಶಿವರಾತ್ರಿ ಆಗ್ಬಿಡತ್ತೆ. ಆದ್ದರಿಂದ ನೆನಪಿಟ್ಕೊಳ್ಬೇಕು, ರಾಮಕೃಷ್ಣರು ವಿಶೇಷವಾಗಿ ಶಾರದಾ ಮಾತೆ ಮತ್ತು ಸ್ವಾಮಿ ವಿವೇಕಾನಂದರು ಬಂದಿದ್ದು ಮನುಷ್ಯನನ್ನ ಪರಿಪೂರ್ಣನನ್ನಾಗಿಸುವುದಕ್ಕೆ. ಮನುಷ್ಯನೇ, ನಿನಗೇನೋ ಒಂಚೂರು ಇದೆಯಾ, ಏನೋ ಒಂದು ಸ್ವಲ್ಪ ಮಾಡ್ಕೊಂಡು ಹೊರಟಿದೀಯ, ಒಂದು ಸ್ವಲ್ಪ ಹಣ ಗಳಿಸ್ತೀಯ, ಒಂದೆರಡು ಒಳ್ಳೆ ಕೆಲಸಗಳು ಮಾಡ್ತೀಯ, ಆದರೆ ಇಷ್ಟ ನೀನು ಮಾಡಬೇಕಾದ್ದು, ನಿನ್ನ ಸಾಮರ್ಥ್ಯಗಳು ಇಷ್ಟೇನ ನಿನ್ನ ಸಾಮರ್ಥ್ಯಗಳು? ಪಾಳು ಬಿದ್ದಿಹೋದಲ್ಲೂ ಕೃಷಿಗೈಯಲ್ಲೂ ಕೂಡ ಗಮನ ಕೊಡದೇ ಇರುವೆ. ನಿನ್ನ ಬಾಳಿನ ಹೊಲವು ಪಾಳು ಬಿದ್ದಿಹೋದಲ್ಲೂ ಕೃಷಿಗೈಯಲ್ಲೂ ಕೂಡ ಮರೆತು ಹೋಗಿರುವೆ. ನಿನ್ನ ಬಾಳಿನ ಹೊಲ ಎಂಥ ಹೊನ್ನನ್ನು ಬೆಳೆದು ತೆಗೆಯಬಹುದಾಗಿತ್ತು, ಎಂಥ ಬಂಗಾರ ಬೆಳೆಯಬಹುದಾಗಿತ್ತು ನಿನ್ನ ಬಾಳು ಅನ್ನುವ ಹೊಲದಲ್ಲಿ. ನಿನ್ನ ಬಾಳಿನ ಹೊಲವು ಪಾಳು ಬಿದ್ದಿಹೋದಲ್ಲೂ ಎಂಥ ಹೊನ್ನನ್ನು ಬೆಳೆದು ತೆಗೆಯಬಹುದಾಗಿತ್ತು. ಕೆಲವು ದಿನ ಮೈ ಮುರಿದು ದುಡಿದಿದ್ದರೆ, ಕೆಲವೇ ದಿನ ಮೈ ಮುರಿದು ದುಡಿದಿದ್ರೆ ನಿನ್ನ ಬಾಳು ಅನ್ನೋ ಹೊಲದಲ್ಲಿ ಎಂಥ ಬಂಗಾರ ಬೆಳೀತಾ ಇತ್ತು ಗೊತ್ತೇನು? ಹಾಳು ಮಾಡ್ಕೊಂಡಿದ್ದೀಯಲ್ಲ ಮನುಷ್ಯ ಜನ್ಮವನ್ನ. ಸ್ವಲ್ಪನ ಮನುಷ್ಯ ಜನ್ಮದ ಯೋಗ್ಯತೆ, ಅದರ ಭವ್ಯತೆ ಸ್ವಲ್ಪನ. ಶಂಕರಾಚಾರ್ಯರು ಅದು ಎಷ್ಟು ಹಾಡಿ ಹೊಗಳಿದ್ರು. ದುರ್ಲಭಂ ತ್ರಯಮೇ ವೈತತ್ ದೈವಾನುಗ್ರಹ ಹೇತುಕಂ ಮನುಷ್ಯತ್ವಂ. ಮನುಷ್ಯನೇ, ಇಷ್ಟೆಲ್ಲ ಪರಮಾತ್ಮ ಸಾಮರ್ಥ್ಯಗಳನ್ನು ನಿನ್ನ ಒಳಗಡೆ ತುಂಬಿ ತುಳುಕಾಡುವಂತೆ ಮಾಡಿ ಕಳಿಸಿದರೂ ಕೂಡ ಯಾವ ಉದ್ದೇಶಕ್ಕಾಗಿ ನೀನು ಬಂದಿಯೋ ಆ ಉದ್ದೇಶ ನೆರವೇರಿಸದೆ ಯಾವುದೋ ಕ್ಷುಲ್ಲಕವಾದ 4 ವಿಚಾರಗಳನ್ನು ಮುಳುಗಿದ್ದೀಯಲ್ಲ, ನೆನಪಿಟ್ಕೋ, ಇದು ಒಂದು ರೀತಿಯ ಆತ್ಮಹತ್ಯೆ.
ರಾಮಕೃಷ್ಣರು ಎಲ್ಲಿದ್ದೀರೋ ಬನ್ರೋ ಅಳುತ್ತಾರೆ. ತಪಸ್ಸನ್ನು ಮಾಡಿ ಶಕ್ತಿಗಳನ್ನು ಪಡ್ಕೊಂಡು ಏನು ಮಾಡಬೇಕದನ್ನ, ಯಾರು ತಾವು ತಪಸ್ವಿಗಳಾಗಬೇಕು ಅಂತ ಆಸೆ ಇದ್ದಾರೋ ಅವ್ರಿಗೆಲ್ಲ ನನ್ನ ತಪಸ್ಸನ್ನು ಒಂಚೂರು ಕೊಟ್ಟು, ಅವರು ಒಂದು 10-15 ವರ್ಷ ಮಾಡಬೇಕಾಗಿದ್ದ ತಪಸ್ಸನ್ನು ಅವ್ರು ಮಾಡೋದೇ ಬೇಡ, ನನ್ನ ತಪಸ್ಸನ್ನೇ ಒಂಚೂರು ಕೊಟ್ಟುಬಿಟ್ಟು ಅವ್ರಿಗೆ ಒಂದೆರಡು ಅನುಭವ ಮಾಡಿಕೊಟ್ಟು, ಓ ಹೀಗೆಲ್ಲ ಇದೆಯಾ, ಆಧ್ಯಾತ್ಮಿಕ ಜೀವನ ಹೀಗೆಲ್ಲ ಇದೆಯಾ ಅಂತ ಅವ್ರಿಗೆ ಶ್ರದ್ಧೆ ಜಾಸ್ತಿಯಾಗಿ ಗಂಟೆಗಳ ಗಟ್ಟಲೆ ರಾತ್ರಿ ಪೂರ್ತಿ ಧ್ಯಾನಕ್ಕೆ ಕುಳಿತುಕೊಂಡು ಜೀವನದಲ್ಲಿ ನಾನು ಏನು ಆನಂದ ಪಟ್ನೋ ಅದನ್ನೆಲ್ಲ ಆನಂದ ಪಡಲಿ ಅಂತ ಭಾವಿಸಿ 12 ವರ್ಷ ಜಗತ್ತು ಕಾಣದ ರೀತಿಯಲ್ಲಿ ತಪಸ್ಸು ಮಾಡಿ ಪ್ರಾಮಾಣಿಕವಾದ ಸಾಧಕರು ನನ್ನ ಹತ್ರ ಬರಲಿ ಅಂತ ಕಾದು, ಅವರು ಬಾರದೇ ಇದ್ದಾಗ ಕಾಳಿ ದೇವಸ್ಥಾನದ ಮೇಲೆ ಹತ್ತಿ ಆ ಚಾವಣಿಯಿಂದ ಕಲ್ಕತ್ತೆ ಕಡೆಗೆ ನೋಡಿ ಅಳುತ್ತಾರೆ, ಎಲ್ಲಿದ್ದೀರೋ ಬನ್ರೋ, ಎಲ್ಲಿದ್ದೀರೋ ಬನ್ರೋ, ಕೊಡೋದಕ್ಕೆ ಕಾಯ್ತಾ ಇದ್ದೀನಿ, ನಿಮ್ಗೆಲ್ಲ ಕೊಡಬೇಕು ಅಂತ ಕಾಯ್ತಾ ಇದ್ದೀನಿ, ಎಲ್ಲಿದ್ದೀರೋ ಬನ್ರೋ. ಇದೆಲ್ಲ ಕೇಳಿದ್ರೆ ನಮಗೇನು ಅನಿಸ್ಬೇಕು? ಹಾಗಾದರೆ ನನ್ನ ಬಾಳು ಇದಕ್ಕಿಂತಲೂ 100 ಪಟ್ಟು ಚೆನ್ನಾಗಿರುತ್ತೆ. ರಾಮಕೃಷ್ಣರು ಆವತ್ತು ಅಲ್ಲಿ ಬಂದ ಜನರಿಗೋಸ್ಕರ ಮಾತ್ರವೇ ಎಲ್ಲಿದ್ದೀರೋ ಬನ್ರಿ ಅಂತ ಕರಿತಾ ಇರೋದಲ್ಲ. ಇವತ್ತು ನಾವು ಹೋದರೂ ಕೂಡ ನಮಗೂ ಎಷ್ಟೋ ಕೊಡಬಲ್ಲರು, ಬಹಳ ಸೂಕ್ಷ್ಮವಾಗಿ ಕೊಡಬಲ್ಲರು. ಪ್ರಾಮಾಣಿಕ ಭಕ್ತರು ತಮ್ಮ ಅನುಭವಗಳನ್ನೆಲ್ಲ ಬಂದು ಹೇಳ್ಕೊಳ್ತಾರೆ. ಸಣ್ಣ ವಯಸ್ಸಿನವರು, ಕಾಲೇಜ್ ವಿದ್ಯಾರ್ಥಿಗಳು ತಮ್ಮ ಅನುಭವಗಳನ್ನು ಹೇಳ್ಕೊಳ್ತಾರೆ. 25 ವರ್ಷ ಇನ್ನೂ ಮದುವೆ ಆಗಿಲ್ಲ ಹುಡುಗಿಗೆ, 24-25 ವರ್ಷ ಇರಬಹುದು. ಆದರೆ ಆಶ್ರಮಕ್ಕೆ ಬಂದು ಧ್ಯಾನದಲ್ಲಿ ಆಸಕ್ತಿ ಬಂದಿದೆ. ಶ್ರದ್ಧೆಯಿಂದ ಪ್ರತಿನಿತ್ಯವೂ ಕೂಡ ಧ್ಯಾನ ಮಾಡ್ತಾ ಇದ್ದಾಳೆ. ಒಂದು ಸಲ ಧ್ಯಾನಕ್ಕೆ ಕುಳಿತಿದ್ದಾಗ ರಾಮಕೃಷ್ಣರು ಸೂಕ್ಷ್ಮ ಶರೀರದಲ್ಲಿ ಅವಳ ಮುಂದೆ ಕಾಣಿಸ್ಕೊಂಡು ಹೇಳ್ತಾರೆ, ಕತ್ತಿ ಯಾಕಮ್ಮ ಸೊಟ್ಟಕ್ಕೆ ಇಟ್ಕೊಳ್ತೀಯ, ಸ್ವಲ್ಪ ನೇರವಾಗಿ ಇಟ್ಕೋ. ಕೆಲವೇ ವರ್ಷಗಳ ಹಿಂದೆ ನಡೆದ ಘಟನೆ ಇದು. ಆವತ್ತು ಮಾತ್ರವೇ ದೇವಸ್ಥಾನ ಹತ್ತಿ ಎಲ್ಲಿದ್ದೀರೋ ಬನ್ರಿ ಅಂತ ಕರೆದಿದ್ದು ಮಾತ್ರವಲ್ಲ, ಇವತ್ತಿಗೂ ಹತ್ತಿರ ಹೋದವರಿಗೆ ಮಾರ್ಗದರ್ಶನ ಮಾಡ್ತಾ ಇದ್ದಾರೆ. ಇಂಥದ್ದಿದೆ. ಆದರೆ ರಾಮಕೃಷ್ಣ ಆಶ್ರಮದಲ್ಲಿ ಈ ಸಿದ್ಧಿಗಳಿಗೆ ಪವಾಡಗಳಿಗೆ ಮಹತ್ವ ಇಲ್ಲ. ನಾವು ಒಂದೇ ಹೇಳ್ತೀನಿ. ಯಾಕೆ ಹೇಳ್ತೀನಿ ಅಂದರೆ, ಇವತ್ತಿಗೂ ರಾಮಕೃಷ್ಣರು ನಮ್ಮ ಪ್ರಾರ್ಥನೆಗೆ ಸ್ಪಂದಿಸ್ತಾರೆ. ಯಾರಿಗೆ ಏನು ಬೇಕು? ಕಷ್ಟ ಕಾರ್ಪಣ್ಯಗಳಿಂದ ಪಾರಾಗಬೇಕೆ, ಇನ್ನೇನೋ ರೋಗ ರುಜಿನಗಳಿಂದ ಪಾರಾಗಬೇಕೆ, ಇನ್ನೇನೋ ದುರ್ಗತಿಗಳಿಂದ ಪಾರಾಗಬೇಕೆ, ಇದೆಲ್ಲ ಏನು ಬೇಡ ರಾಮಕೃಷ್ಣ, ಭಕ್ತಿ ಜ್ಞಾನ ವೈರಾಗ್ಯಗಳನ್ನು ಕೊಡು ಅಂತ ಕೇಳ್ತಾ ಇದೆಯೋ? ಯಾರಿಗೆ ಏನು ಬೇಕು ಅದನ್ನೆಲ್ಲ ಕೊಡುವ ಕಲ್ಪತರು ರಾಮಕೃಷ್ಣರು, ಕಲ್ಪತರು ಅವರು. ಆದರೆ ಏನು ಮಾಡೋದು? ಮನುಷ್ಯ ಇಂಥ ಪೆದ್ದ ಬನ್ನಿ ಅಂತ ಕರೀತಾ ಇದ್ರು ಕೂಡ ಹೋಗೋದಕ್ಕೆ ನಾವು ತಯಾರಿಲ್ಲ, ಹೋಗೋದಕ್ಕೆ ತಯಾರಿಲ್ಲ. ಕೇಳೋದಕ್ಕಾದ್ರೂ ನಮಗೆ ಗೊತ್ತಿದೆಯಾ ಏನು ಬೇಕು ಅಂತ? ಯಾವುದೋ ಒಂದು ಹುಡುಗಿ ಒಬ್ಬ ಹುಡುಗ ಬೇಕು ಅಂತ ಹೇಳಿ ಭಗವಂತನ ಪ್ರಾರ್ಥನೆ ಮಾಡಿದ್ಲು. ಎಂತಹ ಹೆಡ್ಡತನ ಇರುತ್ತೆ. ಆ ಹುಡುಗ ಏನೋ ಸಿಕ್ಕಿದ 2 ವರ್ಷಕ್ಕೆ ಇವಳನ್ನು ಕೊಂದು ಹಾಕಿದ. ಕೆಲವು ಸಲ ಹೇಳ್ತಾ ಇರ್ತೀನಿ, ಇದು ನನ್ನ ಗಮನಕ್ಕೆ ಬಂದ್ಮೇಲೆ ಹೇಳ್ತಾ ಇರ್ತೇನೆ, ಕೇಳಬೇಕಾದರೆ ಸ್ವಲ್ಪ ವಿವೇಕಿಗಳಂತೆ ಕೇಳಿ, ನನ್ನ ಶ್ರೇಯಸ್ಸನ್ನು ಕೊಡು, ನನಗೆ ಜೀವನದಲ್ಲಿ ನಾನು ರಿಗ್ರೆಟ್ಸ್ ಇಲ್ಲದಂತೆ, ಪಶ್ಚಾತ್ತಾಪಗಳಿಲ್ಲದಂತೆ, ಯಾಕೆ ನನ್ನ ಜೀವನ ಹೀಗಾಗೋಯಿತು ಅಂತ ಕಣ್ಣೀರು ಹಾಕಿ ಆ ಪಶ್ಚಾತ್ತಾಪದಲ್ಲಿ ಬೆಂದು ಹೋಗದಂತೆ, ಅಥವಾ ನೀನು ಮೆಚ್ಚುವ ರೀತಿಯಲ್ಲಿ ಬದುಕುವಂತೆ, ಜೀವನದಲ್ಲಿ ನೆಮ್ಮದಿಯಿಂದ ನಾನು ಬದುಕುವಂತೆ, ಶ್ರೇಯಸ್ಕರವಾದ ಜೀವನ ನಡೆಸುವಂತೆ ಕೃಪೆ ಮಾಡು ಪರಮಾತ್ಮ ಅಂತ ಕೇಳಿದ್ದಿದ್ರೆ ಬೇರೆ ಏನೂ ಆಗ್ತಿತ್ತೇನೋ. ನಮಗೇನು ಗೊತ್ತು ಯಾವುದು ಶ್ರೇಯಸ್ಕರ, ನಮಗೆ ಯಾವುದು ಹಾನಿಕರ ನಮ್ಗೆ ಗೊತ್ತಿದೆಯಾ? ಇವಳು ಕೇಳಿದ್ದನ್ನೇ ಪರಮಾತ್ಮ ಕೊಟ್ಟ. ಆದರೆ 2 ವರ್ಷಕ್ಕೆ ಅವನೇ ಕೈಯಾರೆ ಕೊಂದು ಹಾಕಿದ ಇವಳನ್ನ. ಬೇಕಿತ್ತ ಇದು? ಆದ್ದರಿಂದ ಮನುಷ್ಯನೇ ಒಬ್ಬ ಮಹಾತ್ಮ, ಒಂದು ಮಹಾನುಭಾವ, ಒಂದು ದೊಡ್ಡ ಶಕ್ತಿ ನಮ್ಮ 100 ಪಟ್ಟು ನಮ್ಮ ಶ್ರೇಯಸ್ಸಿಗಾಗಿ ಅದು ಹಂಬಲಿಸ್ತಾ ಇದೆ. ನರೇನ್, ನೀನು ಕಷ್ಟಪಡೋದನ್ನು ನಾನು ನೋಡ್ಲಾರೆ, ನಿನಗೋಸ್ಕರ ಮನೆಗೂ ನಾನು ಭಿಕ್ಷೆ ಬೇಡಿ ನಿನಗೆ ಊಟ ತಂದು ಕೊಡಬಲ್ಲೆ, ನೀನು ಹೊಟ್ಟೆಗಿಲ್ದೆ ಉಪವಾಸ ಬೀಳ್ತಾ ಇರೋದು ನಾನು ನೋಡ್ಲಾರೆ ಅಂತ ರಾಮಕೃಷ್ಣರು ಕಣ್ಣೀರು ಹಾಕ್ತಾರೆ. ಮುಂದ್ಗಡೆ ಕುಳಿತಂಥ ಶ್ರೀಮಂತರಿಗೆ ರಾಮಕೃಷ್ಣ ಹೇಳಿದರು, ನರೇಂದ್ರ ಕಷ್ಟದಲ್ಲಿದ್ದಾನೆ, ಸಹಾಯ ಮಾಡಿ. ಅವರೆಲ್ಲ ಹೊರಟೋದ್ರು. ಶ್ರೀಮಂತರು ಸಹಾಯ ಮಾಡಿದ್ದಾರೆ. ಆಮೇಲೆ ನರೇಂದ್ರ ತರಾಟೆಗೆ ತಗೊಂಡ. ನೋಡಿ, ನರೇಂದ್ರ ರಾಮಕೃಷ್ಣರಿಗೆ ಎಷ್ಟು ಸಲಿಗೆಯಿಂದ ವರ್ತಿಸ್ತಿದ್ದ. ತರಾಟೆಗೆ ತಗೊಂಡ. ನಮ್ಮ ಕಷ್ಟ ನಾವು ಅನುಭವಿಸ್ತೀವಿ,
ನಾವೆಲ್ಲ ಗೌರವಾನ್ವಿತರು. ನಮ್ಮ ಕಷ್ಟಗಳನ್ನು ನಾವು ಯಾರ ಮುಂದೆನೂ ಕೂಡ ಹೇಳ್ಕೊಂಡು ಪ್ರಚಾರ ಮಾಡಿಲ್ಲ, ಡಂಗೂರ ಹೊಡೆದಿಲ್ಲ. ನೀವ್ಯಾಕೆ ನಮ್ಮ ಮನೆತನದ ಕಷ್ಟ ಎಲ್ಲರ ಮುಂದೆನೂ ಹೇಳ್ತೀರಿ? ತರಾಟೆಗೆ ತೊಗೊಂಡ್ಬಿಟ್ಟ ನರೇಂದ್ರ. ರಾಮಕೃಷ್ಣ ಹೇಳ್ತಾರೆ, ಏನು ಮಾಡಲಿ ಹೇಳು, ನೀನು ಕಷ್ಟಪಡೋದು ನೋಡ್ಲಾರೆ, ನಾನು ಸಹಿಸ್ಕೊಳ್ಳಾರೆ. ನೀನು ಕಷ್ಟಪಡೋದನ್ನು ನೋಡಿ ಸುಮ್ಮನೆ ಕೂಡ್ಲಾರೆ, ಕಣ್ಣಲ್ಲಿ ನೀರು ಬರುತ್ತೆ ನನಗೆ. ನಿನಗೆ ಹೊಟ್ಟೆ ತುಂಬ ಊಟ ಸಿಗಲಿ ಅಂತ ಹೇಳಿ ನಾನು ಮನೆ ಮನೆಗೂ ಬೇಕಾದರೆ ಭಿಕ್ಷೆ ಬೇಡ್ಕೊಂಡು ಬಂದು ನಿನ್ನ ಹೊಟ್ಟೆ ತುಂಬಿಸ್ತೀನಿ. ಕಣ್ಣೀರು ಹಾಕೋದಲ್ಲ ನರೇಂದ್ರ, ಕರಗಿ ಹೋಗ್ಬಿಟ್ಟ. ಹೀಗೆಲ್ಲ ನರೇಂದ್ರನ ಜೊತೆ ಸಂಬಂಧ ಇಟ್ಕೊಂಡಿರ್ಲಿಲ್ಲ ಅಂತ ನರೇಂದ್ರ ಬಗ್ಗೋ ಮನುಷ್ಯನ ಅವನು. ಕೊನೆಗೆ ಏನು ಹೇಳ್ದ? ರಾಮಕೃಷ್ಣರ ದಾಸರ ನಾನು, ನರೇಂದ್ರ ಹೇಳ್ತಾನೆ. ಹೀಗೆ ಆ ಕಡೆ ರಾಮಕೃಷ್ಣರ ಮಹಿಮೆ ಹೇಳ್ತೀರಾ, ಅವರ ತಪಸ್ಸು ಹೇಳ್ತೀರಾ, ಅವರ ಹೃದಯವಂತಿಕೆ ಹೇಳ್ತೀರಾ, ಕಷ್ಟಪಡ್ತಾ ಇರ್ತಕ್ಕಂಥ ಜನರ ಬಗ್ಗೆ ಅವ್ರಿಗಿದ್ದಂತಹ ಆ ನೋವು ಹೇಳ್ತೀರಾ. ವೀರೇಶಾನಂದ ಹೇಳಿದ್ರು, ಇವರಿಗೆಲ್ಲ ನೀನು ಊಟ ಕೊಡಲಿಲ್ಲ ಅಂದರೆ ನಾನು ಪುಣ್ಯಕ್ಷೇತ್ರಕ್ಕೆ ಬರಲ್ಲ. ಕೋಟ್ಯಾಂತರ ರೂಪಾಯಿ ಖರ್ಚಾಯ್ತು. ಬರೀ ಇಡೀ ಹಳ್ಳಿ, ದೊಡ್ಡ ಹಳ್ಳಿ, ಒಬ್ಬರ ಇಬ್ಬರ, ಇಡೀ ಹಳ್ಳಿಗೆ ಹಳ್ಳಿ. ಹೀಗೆ ಒಂದು ಸಮಾಜದ ಪರಿಪೂರ್ಣ, ಒಬ್ಬ ಮನುಷ್ಯನ ಒಂದು ಸಮಾಜದ ಪರಿಪೂರ್ಣವಾದ ಶ್ರೇಯಸ್ಸಿಗೆ ಏನೇನು ಬೇಕು ಆ ಸತ್ಯಗಳೆಲ್ಲ ನಾವು ತಿಳ್ಕೊಳ್ಳೋದು ಹೇಗೆ, ಮತ್ತು ಆ ಸತ್ಯಗಳ ಹಿನ್ನೆಲೆಯಲ್ಲಿ ಇವತ್ತಿನ ನಮ್ಮ ಜೀವನ ಹೇಗಿದೆ ಅಂತ ನಾವು ತಿಳ್ಕೊಳ್ಳೋದು ಹೇಗೆ, ಆತ್ಮವಿಶ್ಲೇಷಣೆ ಮಾಡಿಕೊಳ್ಳಿ. ರಾಮಕೃಷ್ಣರು ಹೇಳಿದ್ದು, ಆಗಾಗ ನಿರ್ಜನ ಪ್ರದೇಶಕ್ಕೆ ಹೋಗು. ಯಾಕೆ ನಿರ್ಜನ ಪ್ರದೇಶಕ್ಕೆ ಹೋಗಬೇಕು ಅಂದರೆ, ಆಗ ನಿಜಕ್ಕೂ ನನ್ನಲ್ಲಿ ಭಕ್ತಿ ಮೂಡಿದೆಯಾ, ನಾನು ಆತ್ಮ ಅನ್ನೋ ಜ್ಞಾನ ನನ್ನಲ್ಲಿ ಇದೆಯಾ, ನಾನು ನಿಸ್ವಾರ್ಥಿಯಂತೆ ಸ್ವಲ್ಪ ಕರ್ಮಯೋಗದಲ್ಲಿ ಏನಾದರೂ ತೊಡಗಿಸ್ಕೊಂಡಿದ್ದೀನಾ, ಜಪ ಧ್ಯಾನ ಏನಾದರೂ ನನ್ನ ಜೀವನದಲ್ಲಿ ನಡೀತಾ ಇದೆಯಾ, ಪರಮಾತ್ಮ ಅಂತ ಒಬ್ಬ ಇದಾನಲ್ಲ ಅವನ ಕಡೆಗೆ ಏನಾದರೂ ಒಂಚೂರು ಗಮನ ಇದೆಯಾ. ಹೋಗಲಿ, ನನ್ನ ಜೀವನದಲ್ಲೇ ನಾನು ಬರೀ ತಪ್ಪುಗಳನ್ನೇ ಮಾಡ್ಕೊಂಡು ಹೋಗ್ತಾ ಇದ್ದೀನಲ್ಲ, ಇದೆಲ್ಲ ನಾನು ಹೀಗೆ ಮಾಡಬಹುದಾ? ಕನ್ನಡಿ ಮುಂದೆ ನಿಂತ್ಕೊಳ್ಳೋದು ಅಂದ್ರೂ ಒಂದೇ, ಆಗಾಗ್ಗೆ ನಿರ್ಜನ ಪ್ರದೇಶಕ್ಕೆ ಹೋಗಬೇಕು ಅನ್ನೋದು ಒಂದೇ. ಜೊತೆಗೆ ಶಾರದಾ ಮಾತೆ ಹೇಳ್ತಾ ಇದ್ದ ಹಾಗೆ, ಧ್ಯಾನಕ್ಕೆ ಕೂತ್ಕೋ, ಆವಾಗ ಗೊತ್ತಾಗುತ್ತೆ ನಿನ್ನ ಮನಸ್ಸು ಹೇಗಿದೆ ಅಂತ. ಧ್ಯಾನಕ್ಕೆ ಕೂತ್ಕೊಂಡು ನೋಡು, ಆವಾಗ ಗೊತ್ತಾಗುತ್ತೆ ನಿನ್ನ ಮನಸ್ಸು ಹೇಗಿದೆ. ಅದರ ಅರ್ಥ ಏನು ಗೊತ್ತಾ? ನೀನು ಎಂಥ ಮನುಷ್ಯ, ಯಾಕೆ ನಿನ್ನ ಮನಸ್ಸು ಹೇಗೋ ನೀನು ಹಾಗೆ. ನೀನು ಎಂಥ ಮನುಷ್ಯ ಅಂತ ನೀನು ತಿಳ್ಕೊಳ್ಬೇಕಾ, ಧ್ಯಾನಕ್ಕೆ ಕೂತ್ಕೊಂಡು ನೋಡು. ಆದರೆ ಅದೇ ಆ ಶಿಸ್ತಿನಿಂದ ಬದುಕಿದ್ರೆ, ತೈತ್ರಿಯ ಉಪನಿಷತ್ನಲ್ಲಿ ಹೇಳಿದ ಹಾಗೆ 43 ವಾಕ್ಯದಲ್ಲಿ ಬದುಕಿದರೆ, ಅಥವಾ ರಾಮಕೃಷ್ಣರ ಉಪದೇಶಗಳು, ಅದ್ಭುತವಾದ ಪುಸ್ತಕಗಳು, ಒಂದು ಪುಸ್ತಕ ಉಳಿಬಾರ್ದು ಇವತ್ತಲ್ಲಿ. ಆ ಪುಸ್ತಕಗಳನ್ನೆಲ್ಲ ಓದಿ ನಮ್ಮ ಜೀವನವನ್ನು ತಗೊಂಡ್ರೆ ಎಂಥ ಹೊಂದನ್ನು ಬೆಳೆದು ತೆಗೆಯಬಹುದು. ಕೆಲವು ದಿನ ಮೈ ಮುರಿದು ದುಡಿದರೆ ನಿನ್ನ ಬಾಳಿನ ಹೊಲ, ನಿನ್ನ ಬಾಳು ಅನ್ನೋದು ಒಂದು ಹೊಲ. ಕೆಲವೇ ದಿನ, ಜೀವನ ಪೂರ್ತಿ ಅಲ್ಲ, ಮೈ ಮುರಿದು ದುಡಿ, ಎಂಥ ಬಂಗಾರ ಬೆಳೆಯುತ್ತೆ ಗೊತ್ತೇನೋ ನಿನ್ನ ಬಾಳಿನಲ್ಲಿ. ರಾಮಕೃಷ್ಣರ ಗೃಹಸ್ಥ ಶಿಷ್ಯರು ಸುಮ್ಮನೆ ಎದೆ ನೀವಿ ಜಗನ್ಮಾತೆಯ ದರ್ಶನ ಆಗಬೇಕು ಆ ಹುಡುಗನಿಗೆ, ಆ ಮಟ್ಟಕ್ಕೆ ಬೆಳೆದರು. ಸನ್ಯಾಸಿಗಳು ಬಿಡಿ, ಮಾಸ್ಟರ್ ಮಹಾಶಯ ಗೃಹಸ್ಥ, ಮದುವೆಯಾಗಿದೆ, ಸಂಸಾರಿ, 3 ಮಕ್ಕಳು ಹುಟ್ಟಿದ್ದಾರೆ, ಜೀವನದಲ್ಲಿ ಫೇಲ್ಯೂರು. ಅವನು ಆತ್ಮಹತ್ಯೆ ಮಾಡ್ಕೊಳ್ಳೋದಕ್ಕೆ ಹೊರಟಿದ್ದ, ಅವನ ಹೆಂಡತಿನೂ ಆತ್ಮಹತ್ಯೆ ಮಾಡ್ಕೋಬೇಕು ಅಂತಿದ್ದ. ಡಬಲ್ MA. ಇಂಥ ಮನುಷ್ಯನನ್ನ ಬರ್ನ್ರೋ ಅಂತ ಕರೆದಿದ್ದು ಏನಕ್ಕೆ? ಬಾ, ಒಬ್ಬೊಬ್ಬನು ಹೇಗೆ ಮಾಡ್ತೀನಿ ನೋಡೋರಂತೆ. ಆತ್ಮಹತ್ಯೆ ಮಾಡ್ಕೊಳ್ಳೋಕೆ ಹೊರಟಿದೀಯಾ? ಯಾವ ವ್ಯಕ್ತಿ ಆತ್ಮಹತ್ಯೆ ಮಾಡ್ಕೊಳ್ಳೋಕೆ ಹೊರಟನೋ ಆ ವ್ಯಕ್ತಿ ಒಬ್ಬ ಹುಡುಗನ ಎದೆ ನೀವಿ ಜಗನ್ಮಾತೆ ಕಾಳೆಯ ದರ್ಶನ ಆಗುವಂತೆ ಮಾಡಿದ. ಆ ಹುಡುಗ ಮುಂದೆ ದೊಡ್ಡ ಸಂತನಾಗಿ ಪಾಶ್ಚಾತ್ಯ ಪ್ರಪಂಚದಲ್ಲಿ ಹಿಂದೂ ಧರ್ಮವನ್ನು ಹರಡಿ ಸ್ವಾಮಿ ಯೋಗಿ ಯೋಗಾನಂದ ಅನ್ನುವ ಹೆಸರನ್ನು ಪಡ್ಕೊಂಡ. ಆಟೋಬಯೋಗ್ರಫಿ ಆಫ್ ಎ ಯೋಗಿ, ಅಲ್ಲಿ ಕೂದಲು ಬಿಟ್ಕೊಂಡ್ರು ಯೋಗಿ, ಅದೇ ಆ ಹುಡುಗ. ಅವ್ರಿಗೆ ಕಾಳಿ ದರ್ಶನ, ಏನು ಧ್ಯಾನ ಮಾಡಿದ್ರು ಕಾಳಿ ದರ್ಶನ ಆಗಿರಲಿಲ್ಲ. ರಾಮಕೃಷ್ಣರ ಗೃಹಸ್ಥ ಭಕ್ತ ಎದೆ ನೀವಿದ್ದಕ್ಕೆ ಈಗ ಹೋಗಿ ಧ್ಯಾನ ಮಾಡು ಅರ್ಧ ಗಂಟೆಯಲ್ಲಿ ಕಾಳಿಯ ದರ್ಶನ ಆಯಿತು. ಗೃಹಸ್ಥ ಭಕ್ತನನ್ನು ಈ ರೀತಿ ಬೆಳೆಸಿದ್ರು ರಾಮಕೃಷ್ಣರು ಅಂದರೆ ಅವರು ಸನ್ಯಾಸಿ ಶಿಷ್ಯರು ಹೇಗಿರಬೇಕು? ರಾಮಕೃಷ್ಣರ ಶಕ್ತಿ ಏನು? ಏನನ್ನಾಗಿ ಮಾಡಬಲ್ಲರು ತಿಳ್ಕೊಳ್ಬೇಕಲ್ಲ. ಇದು ಅದಕ್ಕೋಸ್ಕರವೇ ಜಿಲ್ಲೆಗೂ ಒಂದು ರಾಮಕೃಷ್ಣ ವಿವೇಕಾನಂದರ ಕನಸು. ಬೇಲೂರು ಮಠದಂಥ ಮಠ ಪ್ರತಿ ಜಿಲ್ಲೆಯಲ್ಲೂ ಆಗಬೇಕು. ಪ್ರಾಮಾಣಿಕರಾದ ಆಸಕ್ತರಾದಂತಹ ಆಧ್ಯಾತ್ಮಿಕ ಪಿಪಾಸುಗಳು ಅಲ್ಲಿಗೆ ಬರಬೇಕು. ಒಬ್ಬೊಬ್ಬರು ಒಂದು ಯೋಗಿಯಂತೆ ನಿರ್ಮಾಣ ಆಗಬೇಕು.
ಗಾರ್ಗಿ ಮೈತ್ರೇಯಿಯಂತಹ ಸ್ತ್ರೀ ರತ್ನಗಳು ಶಾರದಾ ಮಾತೆಯಿಂದ ಪ್ರಭಾವಿತರಾಗಿ ನಿರ್ಮಾಣವಾಗಬೇಕು. ಮತ್ತೊಮ್ಮೆ ಭಾರತ ಇಡೀ ವಿಶ್ವಕ್ಕೆ ಗುರುವಿನ ಸ್ಥಾನದಲ್ಲಿ ನಿಂತು ಈ ಹಿಂದೆ ಎಂದೂ ಸಾಧಿಸಿರಲಿಲ್ಲ ಅಂತ ಹೆಗ್ಗಳಿಕೆಯನ್ನು ಸಾಧಿಸಬೇಕು. ಮತ್ತು ಅಂತಹ ದಿನಗಳು ಬಂದೇ ಬರುತ್ತವೆ. ಸ್ಪಷ್ಟವಾಗಿ ಕಾಣ್ತಾ ಇದ್ದೇನೆ. ಇಂಡಿಯಾ ವಿಲ್ ಬಿಕಮ್ ಮೋರ್ ಗ್ಲೋರಿಯಸ್ ದ್ಯಾನ್ ಶಿ ಎವರ್ ವಾಸ್. ಇಲ್ಲಿಯವರೆಗೆ ಇಷ್ಟು ಅದ್ಭುತವಾದ ಇಂಡಿಯಾ ನಿರ್ಮಾಣ ಆಗಿರಲಿಲ್ಲ. ಅಂತಹ ಅದ್ಭುತವಾದ ಇಂಡಿಯಾ ನಿರ್ಮಾಣ ಆಗುತ್ತೆ. ಜಿಲ್ಲೆ ಜಿಲ್ಲೆಗೂ ಬೇಲೂರು ಮಠದಂಥ ಒಂದು ರಾಮಕೃಷ್ಣಾಶ್ರಮ ನಿರ್ಮಾಣ ಆಗಬೇಕು. ಪ್ರಕಾಶಾನಂದರು ಮಾಡಿರುವುದನ್ನು ಮತ್ತೆ ನಾನು ಪುನರಾವರ್ತನೆ ಮಾಡಲ್ಲ. ಉಪಯೋಗಿಸ್ಕೊಳ್ಳುವಂಥದ್ದು ನಿಮಗೆ ಬಿಟ್ಟಿತ್ತು. ಮನೆಗೆ ಬಂದರು ಅಂತ ರಾಮಕೃಷ್ಣರೇ ಬಂದಿದ್ದಾರೆ, ಕರೀತಾ ಇದ್ದಾರೆ. ನಾವು ಹೋಗಲಿಲ್ಲ ಅಂದರೆ ಯಾರನ್ನು ಬೈಬೇಕು ನಾವು? ಹೀಗಾಗಿ ಪ್ರೀತಿಯ ಬಂಧುಗಳೇ, ಹೆಚ್ಚಿನ ಸಮಯ ತಗೊಂಡು ಈಗಾಗಲೇ ಟೈಮ್ ಆಗಿದೆ. ರಾಮಕೃಷ್ಣರ ಸಂಪರ್ಕ ಮಾಡೋದು, ಮಾತೆಯ ಜೀವನ ಮತ್ತು ಉಪದೇಶಗಳು, ರಾಮಕೃಷ್ಣರ ಜೀವನ ಉಪದೇಶಗಳು, ಅವರ 10 ಸನ್ಯಾಸಿ ಶಿಷ್ಯರ ಉಪದೇಶಗಳು, ಸ್ವಾಮಿ ಯತೀಶ್ವರಾನಂದಜಿ, ಅಯ್ಯೋ ರಾಮ, ಒಬ್ಬರಿಗಿಂತ ಒಬ್ಬರು. ಒಂದು ಪುಸ್ತಕ ಓದಿಬಿಟ್ರೆ, ಒಂದೇ ಒಂದು ಪುಸ್ತಕ ಓದಿಬಿಟ್ರೆ ಎಷ್ಟು ಜನ ಭಕ್ತರು ಹೇಳ್ತಾರೆ. ಒಬ್ಬರಂತೂ ತಾಯಿ ಪುರುಷೋತ್ತಮಾಂಜಿ ಮುಂದ್ಗಡೆ ಹೇಳ್ತಾ ಇದ್ದದ್ದನ್ನು ನಾನೇ ಕೇಳಿಸ್ಕೊಂಡೆ. ನಾನಿದ್ದೆ ಅವಾಗ ಸ್ವಾಮೀಜಿ ಮುಂದ್ಗಡೆ. ಅವಾಗ ಸನ್ಯಾಸಿ ಅಲ್ಲ, ನಾನು ಪೂರ್ವಾಶ್ರಮದಲ್ಲಿ ನಿಂತಿದ್ದೆ. ಈ ತಾಯಿ ಬಂದು ಕಣ್ಣಲ್ಲಿ ನೀರು ಹಾಕ್ಕೊಂಡು ಸ್ವಾಮೀಜಿಗಳು, ಸ್ವಾಮೀಜಿ ಎಷ್ಟೋ ದೇವರಿಗೆ ಮೊರೆ ಇಟ್ಟೆ, ನನ್ನ ಕಷ್ಟಗಳು ಕಡಿಮೆ ಆಗಲಿಲ್ಲ, ಆದರೆ ಈ ದೇವರ ಹತ್ರ ಬಂದೆ, ಬಹಳ ಸುಖವಾಗಿದ್ದೀನಿ ಸ್ವಾಮೀಜಿ ಇವತ್ತು ನಾನು. ಅವರವರ ರೀತಿಯಲ್ಲಿ ಅವರವರ ರೀತಿಯಲ್ಲಿ ಅವರವರು. ಹೀಗೆಲ್ಲ ದಿವ್ಯತ್ರಯರ ಕೃಪೆ ಇದೆ. ನಿಮಗೆ ಬೇಕಾದ ರೀತಿಯಲ್ಲೇ ನೀವು ಉಪಯೋಗ ಮಾಡಿಕೊಳ್ಳಿ. ಅವರನ್ನು ಚೆನ್ನಾಗಿ ಬದುಕಿ, ಸುಖವಾಗಿ ಬದುಕಿ. ಸಾರ್ಥಕವಾಗಿದೆ. ನನ್ನ ಬಗ್ಗೆನೇ ನನಗೆ ಖುಷಿಯಾಗುತ್ತೆ. ಎಷ್ಟು ಆನಂದ ಕೊಟ್ಬಿಟ್ಟಾರ್ರಿ ರಾಮಕೃಷ್ಣರೇ ನೀವು ನಮಗೆ ಜೀವನದಲ್ಲಿ. ನಾವು ಯಾವ ಯೋಗ್ಯತೆ ಇದೆ ಅಂತ ನಮ್ಗೆ ಇಷ್ಟೆಲ್ಲ ಕೊಟ್ರಿ ಅಂತ ಒಮ್ಮೆಯೋ 2 ಸಲವೋ ನಿಮ್ಮ ಬಾಯಿನಲ್ಲಿ ಬರುವಂತೆ ನಿಮ್ಮ ಜೀವನಗಳು ಪರಿವರ್ತನೆಯಾದರೆ ರಾಮಕೃಷ್ಣರಿಗೆ ಬೇಕಿರೋದು ಅದೇ, ಶಾರದಾ ಮಾತೆಗೆ ಬೇಕಿರೋದೇ, ಸ್ವಾಮಿ ವಿವೇಕಾನಂದರಿಗೆ ಬೇಕಿರೋದು ಅದೇ. ಯಾವುದೇ ರಾಮಕೃಷ್ಣ ಆಶ್ರಮದ ಸ್ಥಾಪನೆಯ ಹಿನ್ನೆಲೆಯಲ್ಲಿರ್ತಕ್ಕಂಥ ಉದ್ದೇಶವಾದರೂ ಅದೇ ಅಂತ ಹೇಳಿ, ಪ್ರೀತಿಯ ಬಂಧುಗಳೇ, ದಿವ್ಯತ್ರಯರ ಆರಾಧನೆ ನಿಮ್ಮದೇ ರೀತಿಯಲ್ಲಿ ನಿಮ್ಮ ಜೀವನಗಳು ನಡೆಯಲಿ. ಮಂತ್ರದೀಕ್ಷೆ ತಗೊಳ್ಳಿ, ರೆಗ್ಯುಲರ್ ಆಗಿ ಜಪ ಮಾಡ್ತಾ ಬನ್ನಿ. ಹೊಸ ಹೊಸ ಬಾಗಿಲುಗಳು ತೆರೆಯಲ್ಪಡುತ್ತೆ ಜೀವನದಲ್ಲಿ. ಮುಂದೆ ಕ್ರಮೇಣ ನಿಮಗೆ ಗೊತ್ತಾಗುತ್ತೆ ಅದರಿಂದ ಏನು ಪ್ರಯೋಜನ ಇದೆ, ಅದೆಲ್ಲ ನಿಮಗೆ ಗೊತ್ತಾಗ್ತಾ ಬರುತ್ತೆ. ಅವರ ಆಶೀರ್ವಾದ ನಿಮ್ಮೆಲ್ಲರ ಮೇಲೂ ನಿರಂತರ ಇರಲಿ ಅಂತ ಹೇಳಿ ನನ್ನ ಮಾತುಗಳು ಮುಕ್ತಾಯ ಹಾಡ್ತೀನಿ. ಜೈ ರಾಮಕೃಷ್ಣ.